ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು. ಇವತ್ತಿನ ವಿಡಿಯೋಲಿ ನಾನು ಶಬರಿಮಲೆಗೆ ಹೋಗಿದ್ದೆ, ಅದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಬೆಳಿಗ್ಗೆನೇ ಎದ್ದು ಇರ್ಮುಡಿ ಕಟ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ ಶಬರಿಮಲೆಗೆ. ಅದಕ್ಕೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇರ್ಮುಡಿ ಕಟ್ಕೊಂಡು ನಾವು ಬೆಂಗಳೂರಿಗೆ ಹೋಗಿದ್ದು ಎಲ್ಲ ಪ್ರೀವಿಯಸ್ ವಿಡಿಯೋಲಿ ತೋರಿಸ್ಕೊಟ್ಟಿದ್ದೆ. ಆ ವಿಡಿಯೋನ ಇದ್ರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು 9:30ಗೆ ದೇವಸ್ಥಾನ ಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದೆಲ್ಲ ಇರ್ಮುಡಿ ಆಯಿತು. ಅದಾದಮೇಲೆ ನಾವು ದೇವಸ್ಥಾನ ಬಿಟ್ಟು ನಾವು ಶಬರಿಮಲೆ ಕಡೆಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ನಾವು ಟಿಫನ್ ಏನು ತಿಂದಿರಲಿಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಇರ್ಮುಡಿ ಎಲ್ಲ ಕಟ್ಕೊಂಡು ಟಿಫನ್ ಏನು ತಿಂದೇ ಇರೋದಕ್ಕೆ ನಾವು ಹೋಗಿದ್ದು ಹೋಟ್ಲು ಬಂದುಬಿಟ್ಟು ವಸಂತ ಭವನ್. ಇದು ಕೃಷ್ಣಗಿರಿ ಹೈವೇಲಿದೆ. ವಸಂತ ಭವನಲ್ಲಿ ಹೋಗಿ ಲೈಟಾಗೆ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ನಾವು ತಿಂದಿದ್ದು ಗೀ ಪುಡಿ ಮಸಾಲ ದೋಸೆ, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ತಿಂದಿದ್ದಾದಮೇಲೆ ನಾವು ಹೋಟೆಲ್ ಜೊತೆ ಒಂದು ಫೋಟೋ ತೊಗೊಂಡು ನಮ್ಮ ಪಯಣನ ಶಬರಿಮಲೆ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ಶಬರಿಮಲೆಗೆ ನಾನು ಲಾಸ್ಟ್ ಹೋಗಿದ್ದು 9th ಸ್ಟ್ಯಾಂಡರ್ಡಲ್ಲಿ. ಇವಾಗ ನಾನು ಇಂಜಿನಿಯರಿಂಗ್ ಆಗಿ ಕೆಲಸ ಸಿಕ್ಕಿದ್ಮೇಲೆ ಇವಾಗ ಹೋಗ್ತಾ ಇರೋದು. ಸುಮಾರು ಒಂದು 7 ವರ್ಷ ಹೋಗೋಕ್ಕಾಗಿಲ್ಲ ಅಂದರೆ ಅಯ್ಯಪ್ಪ ನಮ್ಮನ್ನು ಕರ್ಸ್ಕೋಬೇಕು. ಯಾರು ನಾವು ಹೋಗ್ತೀರಿ ಅಂತಿದ್ದ ತಕ್ಷಣ ನಾವು ಹೋಗೋಕ್ಕಾಗಲ್ಲ ಶಬರಿಮಲೆಗೆ. ಪ್ರತಿಯೊಂದು ಅಯ್ಯಪ್ಪ ನಮ್ಮನ್ನು ಕರ್ಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಅದಕ್ಕೆ ನಾವು ಹೋಗೋಕ್ಕೆ ಆಗಿಲ್ಲ. ಆ 7 ವರ್ಷದಿಂದ ಅಯ್ಯಪ್ಪ ನಮ್ಮನ್ನು ಕರ್ಸ್ಕೊಳಕ್ಕಾಗಿಲ್ಲ. ಫೈನಲಿ ಅದಕ್ಕೆ ಟೈಮ್ ಬಂತು ಶಬರಿಮಲೆಗೆ ಹೋಗಬೇಕು ಅಂತ. ನಾನು ಅಂದ್ಕೊಂಡಿದ್ದೆ ಜಾಸ್ತಿ ಅವಾಗ 9th ಸ್ಟ್ಯಾಂಡರ್ಡಲ್ಲಿ ಚಿಕ್ಕ ವಯಸ್ಸಲ್ಲಿ ನಮಗೆ ಶಬರಿಮಲೆ ಎಲ್ಲ ಅಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಇವಾಗ ಹೆಂಗಿದೆ ಏನೇನು ಅಂತ ಪ್ರತಿಯೊಂದು ಇದರಲ್ಲಿ ಕಾರಲ್ಲಿ ನಮ್ಮ ಫ್ರೆಂಡ್ ಅವ್ರ ಅಪ್ಪರ ಜೊತೆ ನಮ್ಮ ಫ್ರೆಂಡ್ ಜೊತೆ ಪ್ರತಿಯೊಂದು ಡೀಟೇಲಾಗಿ ಎಲ್ಲ ತಿಳ್ಕೊಂಡು ನಾವು ಶಬರಿಮಲೆ ಕಡೆಗೆ ನಮ್ಮ ಯಾತ್ರೆನ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹೋಗ್ಬೇಕಾದ್ರೆ ನಾವು ಜಾಸ್ತಿ ವಿಷಯ ತಿಳ್ಕೊಂಡೆ. ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಜ್ಯೋತಿ ಬಗ್ಗೆ ಆಗಿರ್ಬೋದು. ಅದಾದಮೇಲೆ ಪಡಿ ಪೂಜೆ ಅಂತ ಮಾಡ್ತಾರೆ ದೇವಸ್ಥಾನ ಕ್ಲೋಸಿಂಗು ಜನವರಿ ಟೈಮಲ್ಲಿ. ಅದೆಲ್ಲ ಹೆಂಗೆ ನಡೆಯುತ್ತೆ, ಎಷ್ಟು ಅಮೌಂಟು, ಪ್ರತಿಯೊಂದು ನಮ್ಮ ಫ್ರೆಂಡ್ ಅವ್ರ ಅಪ್ಪ ಎಲ್ಲ ಫುಲ್ ತಿಳ್ಕೊಂಡಿದ್ದಾರೆ. ಅವ್ರ ಹತ್ರ ಪ್ರತಿಯೊಂದು ಡೀಟೇಲಾಗೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರಿಗೆ ನಾವು ಕೇಳಿದ ತಕ್ಷಣ ಕೆಲವೊಬ್ಬರು ಬೇಜಾರು ಮಾಡ್ಕೊಬಿಡ್ತಾರೆ. ಏನನ್ನ ನಾವು ಕೇಳಿದ್ರೆ ಏನಪ್ಪ ಇವನು ಇಷ್ಟು ರಾಂಗ್ ಕ್ವಶನ್ಸ್ ಕೇಳ್ತಾನೆ ಅಂತ. ಆದರೆ ಅವರು ತಾಳ್ಮೆಯಿಂದ ಆನ್ಸರ್ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತು. ನಾವು ಅದಕ್ಕೆ ಕೇಳೋದು. ನಮಗೂ ಅಷ್ಟು ನಾವು ಜಾಸ್ತಿ ವರ್ಷ ಚಿಕ್ಕ ವಯಸ್ಸಲ್ಲೆಲ್ಲ ಹೋಗಿರೋದು, ನಮಗೂ ಅಷ್ಟು ಡೀಟೇಲಾಗಿ ಗೊತ್ತಿರೋಲ್ಲ ಪಡಿ ಪೂಜೆ ಬಗ್ಗೆ. ಅದಾದಮೇಲೆ ಎಲ್ಲ ತಿಳ್ಕೊಂಡ್ರೆ ನಾವು ಇವಾಗ ಪಡಿ ಪೂಜೆಗೆ ಹೋಗ್ತಾ ಇರೋದು. ಹೆಂಗೆ ನಡೆಯುತ್ತೆ ಪ್ರತಿಯೊಂದು ಡೀಟೇಲಾಗಿ ತಿಳ್ಕೊಂಡ್ರೆ. ಪಡಿ ಪೂಜೆ ಫೀಸ್ ಬಂದುಬಿಟ್ಟು 1.5 ಲಕ್ಷ ಅಂತ. ಆಲ್ರೆಡಿ 2030ವರೆಗೂ ಜಾಸ್ತಿ ಬುಕ್ ಆಗಿ ಹೋಗಿದೆ. ಅಷ್ಟು ಡಿಮ್ಯಾಂಡ್ ಇದೆ ಅಯ್ಯಪ್ಪ ಸ್ವಾಮಿಗೆ. ಜಾಸ್ತಿ ಜನ ನಂಬ್ತಾರೆ. ತುಂಬಾ ಒಳ್ಳೇದು ಮಾಡ್ತಾರೆ ದೇವರು. ಅದಕ್ಕೆ ಎಲ್ಲರೂ ತುಂಬ ನಂಬಿಕೆ ಇಟ್ಟು ಶಬರಿಮಲೆಗೆ ಹೋಗಿ ತಮ್ಮ ಯಾತ್ರೆನ 48 ದಿನ ಮಾಡ್ತಾರೆ ಕೆಲವೊಬ್ಬರು. 48 ದಿನ ತುಂಬ ನಿಷ್ಠೆಯಿಂದ ಯಾರು ಮಾಡ್ತಾರೋ ಅವ್ರಿಗೆ ಉತ್ತಮವಾದ ಫಲಗಳು ಸಿಗುತ್ತೆ. ಅದಾದಮೇಲೆ ಅವ್ರ ಧನ, ಐಶ್ವರ್ಯ, ಅಭಿವೃದ್ಧಿ ಪ್ರತಿಯೊಂದು ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ವ್ರತದ ಮಹಿಮೆ ಆಗಿರುತ್ತೆ. ತುಂಬ ನಿಷ್ಠೆಯಿಂದ ಮಾಡಬೇಕು. ಏನೋ ಮಾಲೆ ಹಾಕ್ತಾರೆ, ಅವ್ರು ಮಾಡೋ ಕೆಲಸ ಅವ್ರು ಮಾಡೋದು ಅದೆಲ್ಲ ಮಾಡಬಾರ್ದು. ಅದಾದಮೇಲೆ ಜಾಸ್ತಿ ಸ್ವಾಮಿಗಳನ್ನ ನಾವು ನೋಡಿದ್ದೀರಿ, ಶಬರಿಮಲೆಯಲ್ಲೇ ನೋಡಿದ್ದೀರಿ. ಇದೊಂದು ರಿಯಲ್ ಇನ್ಸಿಡೆಂಟ್ಸು. ನಾವೇನಂದರೆ ರಿಕ್ವೆಸ್ಟ್ ಮಾಡೋದು, ಮಾಲೆ ಹಾಕಿದಾಗ ತುಂಬ ನಿಷ್ಠೆಯಿಂದ ಇರಿ. ಸ್ಮೋಕಿಂಗು ಪ್ರತಿಯೊಂದನ್ನು ಬಿಟ್ಟು ನೀವು ಇರ್ಬೇಕು ನಿಷ್ಠೆಯಿಂದ. ಮಾಲೆ ಹಾಕಿರೋರೇ ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ. ಶಬರಿಮಲೆಯಲ್ಲೇ ನೋಡಿದ್ದೀರಿ ಈ ಇನ್ಸಿಡೆಂಟ್ಸು. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲ್ಲ, ಅದಂತೂ ಫಿಕ್ಸು. ಅದಕ್ಕೆ ತುಂಬ ನಿಷ್ಠೆಯಿಂದ ಇರಬೇಕು. ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಡೋದು ಒಂದೇ, ಮಾಲೆ ಹಾಕಿದಾಗ ತುಂಬ ನಿಷ್ಠೆಯಿಂದ ಮಾಡಿ, ನಿಮಗೆ ತುಂಬಾ ಫಲಗಳು ಸಿಗುತ್ತೆ. ಅದಕ್ಕೆ ಪಕ್ಕಾ ಗ್ಯಾರಂಟಿ 100%. ನೋಡ್ಬೋದು ನಾವು ಹೋಗ್ತಾ ಇದ್ದೀವಿ. ಕೇರಳ ಫುಲ್ಲು ಘಾಟ್ ಸೆಕ್ಷನ್ನೇ. ಬೆಟ್ಟ ರೋಡ್ ಎಲ್ಲ ಹೆಂಗಿದೆ ಅಂತ. ಫೈನಲಿ ನಾವು ಕೇರಳ ಎಂಟರ್ ಆಗೋಷ್ಟಕ್ಕೆ ಒಂದು 6:30 ಆಗಿತ್ತು. ಅದಾದಮೇಲೆ ನಾವು ಅಲ್ಲಿ ಶಬರಿಮಲೆಗೆ ಸೇರೋಷ್ಟಕ್ಕೆ 11:30ಗೆ ಹರಿವರಾಸನಮ್ಮು ದೇವಸ್ಥಾನ ಕ್ಲೋಸಿಂಗ್ ಟೈಮು. ಪಂಪಾಗೆ ಕೇಳಿಸ್ತಾ ಇತ್ತು ಹರಿವರಾಸನಮ್ ಮಾಡು. ಅದನ್ನು ತೋರಿಸ್ತೀನಿ, ನೀವು ಕೇಳಿಸ್ಕೊಳ್ಳಿ. ಲೈವ್ ಹರಿವರಾಸನಮ್ಮು ಸ್ವಲ್ಪ ಕೇಳಿಸ್ಕೊಳ್ಳಿ.
ಫೈನಲಿ ಪಂಪ ಎಂಟರ್ ಆದ್ವಿ. ಇದು ಪಂಪ ಸ್ಟಾರ್ಟಿಂಗ್ ಪಾಯಿಂಟು. ಹರಿವರಸನ ಮಾಡು ಎಷ್ಟು ಕೇಳಿಸ್ತೋ ಗೊತ್ತಿಲ್ಲ, ಯಾಕಂದ್ರೆ ನಾವು ಪಂಪಲ್ಲಿ ಇದ್ದಿದ್ದು ಶಬರಿಮಳೆಯಲ್ಲಿ ಪ್ಲೇ ಮಾಡೋದು. ಅಲ್ಲಿಂದ ಅಲ್ಲಿಗೆ ಮೈಕ್ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ, ಮೀಡಿಯಮ್ ಆಗಿ ಕೇಳಿಸುತ್ತೆ. ನಾವು ದೂರ ಇರೋದ್ರಿಂದ ಘಾಟ್ ಸೆಕ್ಷನಲ್ಲಿ ಇರೋದ್ರಿಂದ ಕೇಳಿಸ್ತು. ನೋಡಿ ಪಂಪ ಹೆಂಗಿದೆ ಅಂತ. ನಮಗೆ ಈ ಪಂಪ ನೋಡಿದಾಗೆಲ್ಲ ಒಂದು ತುಂಬ ಖುಷಿ ವಿಚಾರ ಏನಂದರೆ, ಪಂಪೆಯಲ್ಲಿ ಸ್ನಾನ, ದೇವರ ಧ್ಯಾನ, ನೀಗುವುದು ಎಲ್ಲ ಆಯಾಸವನ್ನ. ಈ ಸಾಲ್ ನಮ್ಗೆ ಜ್ಞಾಪಕ ಬರುತ್ತೆ. ಪಂಪೆಯಲ್ಲಿ ನಾವು ಸ್ನಾನ ಮಾಡಬೇಕು ಹೋಗಿದ ತಕ್ಷಣ. ಅದಾದಮೇಲೆ ನಾವು ಬೆಟ್ಟ ಹತ್ತಬೇಕು. ನಾವು ಫಸ್ಟ್ ಹೋಗಿದ್ದೆ ಪಂಪ ಪೊಲೀಸ್ ಸ್ಟೇಷನ್ ಹತ್ರ, ಲೈಕ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ. ಏನಕ್ಕಂದರೆ ಪಾರ್ಕಿಂಗು ನೀಲಕಲ್ಗೆ ಸ್ಟಾಪು. ನಾವು ಏನಾನ ಲೈಕ್ ಇಲ್ಲಿ ಪಂಪಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಕಾರ್ ಅಂದರೆ ಫುಲ್ ಪರ್ಮಿಷನ್ ತೊಗೊಂಡಿರ್ಬೇಕು ಪೊಲೀಸರಿಂದ, ಲೈಕ್ ಹೈಯರ್ ಅಥಾರಿಟಿಯಿಂದ. VIP ಮಾತ್ರ ಇಲ್ಲಿ ಎಂಟರ್ ಮಾಡ್ತಾರೆ ಪಾರ್ಕಿಂಗ್ಗೆ. ಅದಕ್ಕೆ ನಾವು ಹೋಗಿ ಪರ್ಮಿಷನ್ ತೊಗೊಂಡು ನಮ್ಮದೆಲ್ಲ ಕಾರ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಫುಲ್ಲು. ಅದಾದಮೇಲೆ ನಮಗೆ ಪಾರ್ಕಿಂಗ್ ಸ್ಲಾಟ್ ಕೊಡ್ತಾರೆ. ನೋಡ್ಬೋದು ಪಾರ್ಕಿಂಗ್ ಏರಿಯಾ ಹೆಂಗಿದೆ ಅಂತ. ಫೈನಲಿ ಪಾರ್ಕಿಂಗ್ ಏರಿಯಾಗೆ ಬಂದು ಫುಲ್ಲು ಕಾರ್ಸು, ರೆಕಮೆಂಡೇಶನ್ಸ್ ಕಾರ್ಸೇ ಜಾಸ್ತಿ. ಯಾಕಂದರೆ ಕೇರಳ ಅವ್ರಿಗೇನೋ ಫ್ರೀ ಅನಿಸುತ್ತೆ, ಪಾರ್ಕಿಂಗ್ ಬಿಡ್ತಾರೆ ಅನಿಸುತ್ತೆ. ಅದಕ್ಕೆ ಕೇರಳ ಗಾಡಿಗಳೇ ಜಾಸ್ತಿ ಇತ್ತು, ನಮಗೂ ಸರಿಯಾಗಿ ಗೊತ್ತಿಲ್ಲ. ಕರ್ನಾಟಕ ಗಾಡಿ ಎಲ್ಲೋ ಒಂದೋ ಎರಡೋ ಕಾಣಿಸ್ತಾ ಇತ್ತು ಅಷ್ಟೇ. ಅಷ್ಟು ಸಾವಿರಾರು ಗಟ್ಟಲೆ ಪಾರ್ಕಿಂಗ್ ಕಾರ್ಸ್ ಸ್ಲಾಟಲ್ಲಿ ಕರ್ನಾಟಕ ಗಾಡಿ ಒಂದೋ ಎರಡೋ ಕಾಣಿಸ್ತಾ ಇತ್ತು. ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ನೋಡಿ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಕರ್ನಾಟಕದ ಸ್ವಾಮಿಗಳಿಗೆ ಈ ನಿಮ್ಮ ಅಭಿಷೇಕ್ ಸ್ವಾಮಿ ಮಾಡುವ ನಮಸ್ಕಾರಗಳು. ಇವತ್ತು ಶಬರಿಮಲೆಯಲ್ಲಿ ಪಾರ್ಕಿಂಗ್ ಹೆಂಗಿದೆ ಅಂತ ನೋಡೋಣ, ಯಾವ ರೀತಿ ಕ್ರೌಡ್ ಇದೆ ಅಂತ. ನಾವಿವಾಗ ಕರೆಕ್ಟಾಗಿ 12 ಗಂಟೆ, ಲೈಕ್ ಯಾವ ರೀತಿಯಾಗಿದೆ ಕ್ರೌಡು, ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ನಾವು ಹೋಗ್ತಾ ಇದ್ದೀರಿ ಪಾರ್ಕಿಂಗ್ ಸ್ಲಾಟಿಂದ. ನೋಡಿ ಪಾರ್ಕಿಂಗ್ ಸ್ಲಾಟ್ ಹೆಂಗಿದೆ ಅಂತ. ನಾವು ಫುಲ್ಲು ಮೇಲಕ್ಕಿದ್ದೀರಿ, ಅಷ್ಟು ಪಾರ್ಕಿಂಗ್ಗೆ ಜಾಗ ಇಲ್ಲ. ಆ್ಯಕ್ಚುಲಿ ಫುಲ್ಲು ಮೇಲಕ್ಕೆ ಹೋಗಿದ್ದೀರಿ, ತಿರ್ಗಾ 1 ಕಿಲೋಮೀಟ್ರ್ ನಡಿಬೇಕು. ಪಾರ್ಕಿಂಗ್ ನೋಡ್ಬೋದು ಯಾವ ರೀತಿ ಫುಲ್ ಆಗಿದೆ ಅಂತ. ತುಂಬಾ ರಶ್ ಆಗಿದೆ, ಯಾಕಂದರೆ ದೇವಸ್ಥಾನ 19th ಕ್ಲೋಸ್ ಆಗುತ್ತೆ. ಅದ್ರ ರೀಸನಿಂದ ಫುಲ್ ಪಾರ್ಕಿಂಗ್ ಫುಲ್ ಆಗಿದೆ. ಎಲ್ಲರೂ ಇವಾಗ ಹೋಗಿ ನೋಡಿಕೊಂಡು ತಿರ್ಗಾ ಇನ್ನು ದೇವಸ್ಥಾನ ಕ್ಲೋಸ್ ಆಗುತ್ತಲ್ಲ, ಅದಕ್ಕೆ ಇವಾಗ ಭಕ್ತಾದಿಗಳ ಸಾಗರ ಜಾಸ್ತಿ ಇದೆ. ಹನ್ನೆರಡು ಗಂಟೆ ಆಗಿದ್ರೆ ಕೂಡ ಈ ರೀತಿ ಕ್ರೌಡ್ ಇದೆ. ಪಾರ್ಕಿಂಗು ಅಷ್ಟೇ, ಇಲ್ಲಿ ಡೈರೆಕ್ಟ್ ಪಾರ್ಕಿಂಗ್ ಇಲ್ಲ. ನೀವು ರಿಜಿಸ್ಟರ್ ಮಾಡಿಸಿರ್ಬೇಕು ಅಷ್ಟೇ, ಅವಾಗೇ ಇಲ್ಲ ಅಲೋ ಮಾಡೋದು. ಲೈಕ್ ಇಲ್ಲಾಂದರೆ ನಿಮ್ಗೆ ಡೈರೆಕ್ಟ್ ಪಾರ್ಕಿಂಗ್ ಸಿಕ್ಕಲ್ಲ. ನೀಲಕಲ್ಲಲ್ಲೇ ಲಾಸ್ಟು. ನೀವು ಆಮೇಲೆ ಇಲ್ಲಿ ಬಂದುಬಿಟ್ಟು ಪಾರ್ಕಿಂಗ್ ಇಲ್ಲ ಅಂತ ಅಂದ್ಕೋಬೇಡಿ. ಅದಕ್ಕೆ ಪಾರ್ಕಿಂಗು ನೀವು ಫಸ್ಟೇ ಸ್ಲಾಟ್ ಬುಕ್ ಮಾಡಿರಬೇಕು. ಲೆಟ್ರ್ ಇರ್ಬೇಕು ನಿಮ್ಮ ಹತ್ರ, ಸ್ಲಾಟ್ ಬುಕ್ಕಿಂಗ್ ಲೆಟರು. ಅವಾಗೆ ಇಲ್ಲಿ ಬಿಡೋದು. ಕಾರ್ ನಂಬರು ಎಲ್ಲ ನೋಟ್ ಮಾಡ್ಕೊತಾರೆ. ನಿಮ್ಗೆ ಅಷ್ಟು ಈಸಿಯಾಗಿ ಬಿಡಲ್ಲ. ಈ ರೀತಿ ಸಿಚುವೇಶನ್ ಇದೆ. ಇಲ್ಲಾಂದರೆ ನೀಲಕಲ್ಗೆ ಲಾಸ್ಟು. ನೀಲಕಲ್ಲಿಂದ ಬಸ್ ಬರುತ್ತೆ, ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಅಲ್ಲಿಗೆ ಲಾಸ್ಟು ಪಾರ್ಕಿಂಗ್ ಎಲ್ಲ ನೋಡ್ಬೋದು. ಅವರು ಅಷ್ಟು ಪಾರ್ಕಿಂಗು ಇಷ್ಟು ಇಲ್ಲದೆ ಇದ್ದರೆ ಕೂಡ ಇಷ್ಟು ಕಾರ್ಸ್ ಇದೆ. ನೀವೇ ನೋಡ್ಬೋದು ಎಷ್ಟು ಜನ ಸ್ಲಾಟ್ ಬುಕ್ ಮಾಡಿಕೊಂಡು ಬಂದಿದ್ದಾರೆ. ನೀವೇ ನೋಡ್ಬೋದು ಕಾರ್ ಎಷ್ಟಿದೆ ಅಂತ. ಎಲ್ಲ ಕೇರಳ, ತಮಿಳ್ನಾಡು ರಿಜಿಸ್ಟ್ರೇಷನ್ ಗಾಡಿಗಳು. ಮೇ ಬಿ ಕೇರಳ ಗಾಡಿಗಳು ಅಲೋ ಇದೆ ಅನಿಸುತ್ತೆ. ನೀವೇ ನೋಡ್ಬೋದು ಫುಲ್ ಕ್ರೌಡೆಡ್. ಆಮೇಲೆ ಜರ್ನಿ ಕೂಡ ಅಷ್ಟೇ, ಕರೆಕ್ಟಾಗೆ ಬೆಳಿಗ್ಗೆ ನಾವು 9:30ಗೆ ಬಿಟ್ಟಿದ್ದು. ಇವಾಗ ಕರೆಕ್ಟಾಗಿ 12 ಗಂಟೆಗೆ ಕರೆಕ್ಟಾಗಿ ಬಂದಿದ್ದೀವಿ. ಫುಲ್ ಘಾಟ್ ಸೆಕ್ಷನ್ ಏರಿಯಾ. ನಿಮಗೆ ಕಾರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನೀವು ಓಡ್ಸೋಕ್ಕಾಗೋದು. ಯಾಕಂದರೆ ಫುಲ್ ಅಡ್ಡ ಬರ್ತಾ ಇರ್ತಾರೆ. ಆದರೆ ಕೂಡ ನಮ್ಮನ್ನು ಸೇಫಾಗಿ ಕರ್ಕೊಂಬಂದಿರೋರು
ನಮ್ಮ ಗುರುಸ್ವಾಮಿ ಅವರು, ಅವ್ರಿಗೆ ಒಂದು ಟ್ಯಾಂಕ್ಸ್ ಹೇಳೋಣ ಈ ವಿಡಿಯೋ ಮೂಲಕ. ನಮ್ಮ ಶ್ರೀನಿವಾಸ್ ಗುರುಸ್ವಾಮಿ ಅವರು ನಮ್ಮನ್ನ ಸೇಫಾಗಿ ಕರ್ಕೊಂಡ್ಬಂದಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮೂಲಕ ಒಂದು ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನೀವೇ ನೋಡ್ಬೋದು ಅವ್ರ ಹಿಂದೆ ಬರ್ತಾ ಇದ್ದಾರೆ. ನೈಟ್ ಆದ್ರೂ ಪೊಲೀಸರು ಅಲ್ಲಲ್ಲಿ ಕೂತಿರ್ತಾರೆ. ನಿಮ್ಮ ಕಾರ್ಗೆ ಫುಲ್ ಸೆಕ್ಯೂರಿಟಿ ನೋಡ್ಕೊತಾರೆ. ಯಾವುದೇ ರೀತಿಯ ಏನೋ ನಿಮ್ಗೆ ಪ್ರಾಬ್ಲಮ್ ಆಗದೆ ಇರೋ ಥರ ಕಾರ್ನ ಸೇಫ್ಟಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ತಿರುವಣ್ಕೂರು ಬೋರ್ಡ್ ಪೊಲೀಸವ್ರದ್ದು ಕರ್ತವ್ಯ ಇದಾಗಿರುತ್ತೆ. ಯಾಕಂದರೆ ಇದೆಲ್ಲ ರಿಜಿಸ್ಟರ್ಡ್ ಗಾಡಿಗಳು, ಲೈಕ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಪಾರ್ಕಿಂಗ್ಗೆ ಚಾರ್ಜಸ್ಸು ಇರುತ್ತೆ. ಅದಕ್ಕೆ ನೀವೇ ನೋಡ್ಬೋದು ಎಷ್ಟು ಕಾರ್ಸ್ ಇದೆ ಅಂತ. ಇದೊಂದು ದೊಡ್ಡ ಪಾರ್ಕಿಂಗ್ ಏರಿಯಾ. ನೋಡಿ, ಇವತ್ತು ಫುಲ್ ರಶ್ ಇದೆ. ಯಾಕಂದರೆ ಇವಾಗ ದೇವಸ್ಥಾನ ಕ್ಲೋಸ್ ಇರುತ್ತೆ. ಕರೆಕ್ಟಾಗಿ ಬೆಳಿಗ್ಗೆ 4 o'clock ಓಪನ್ ಆಗುತ್ತೆ. ಅವಾಗವರೆಗೂ ಇಲ್ಲಿ ಕ್ಯೂ ಬ್ಲಾಕ್ ಆಗಿರುತ್ತೆ. ಹೋಗೋರು ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಆದರೆ ದೇವಸ್ಥಾನ ಓಪನ್ ಇರಲ್ಲ. ಅಲ್ಲಿ ಕ್ಯೂ ಅಲ್ಲಿ ಹಾಕಿರ್ತಾರೆ ಶೆಡ್ಡಲ್ಲಿ. ತಿರ್ಗಾ ಅದಾದಮೇಲೆ ಬಿಡ್ತಾರೆ. ಇವಾಗ ನೋಡ್ಬೋದು ನೀವು, ಕರೆಕ್ಟಾಗಿ ಬೆಳಿಗ್ಗೆ 12 ಗಂಟೆ 30 ನಿಮಿಷ ಆಗಿದೆ ಟೈಮು. ನೋಡಿ ಎಷ್ಟು ಕಾರ್ಸ್ ಇದೆ ಅಂತ. ಫುಲ್ ರಶ್ ಇದೆ. ಯಾಕಂದರೆ 19th ದೇವಸ್ಥಾನ ಕ್ಲೋಸ್ ಇರುತ್ತೆ. ಅದಕ್ಕೆ ಫುಲ್ಲು ಎಲ್ಲ ಇವಾಗ ದರ್ಶನ ಮಾಡೋಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಇವಾಗ ನಾವು ಪಂಪಾಗಿ ಹೋಗೋಣ. ಪಂಪಲ್ಲಿ ಸ್ನಾನ ಮಾಡಿ ಅದಾದಮೇಲೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಟೋಟಲ್ಲು ಎಷ್ಟು ಟೈಮ್ ತಗೊಳುತ್ತೆ ನೋಡೋಣ ದರ್ಶನ ಮಾಡೋಕ್ಕೆ. ಇಲ್ಲೇ ನಾವು ಹತ್ತದ ದೇವಸ್ಥಾನಕ್ಕೆ ಕ್ಲಿಯರ್ ವ್ಯೂ ತೋರಿಸ್ತೀನಿ. ಆಮೇಲೆ ಇನ್ನು ನಾವು ಕಾರ್ ಪಾರ್ಕಿಂಗ್ ಏರಿಯಲ್ಲೇ ಇದ್ದೀರಿ. ಸಾವಿರಾರು ಗಟ್ಟಲೆ ಕಾರ್ ಪಾರ್ಕ್ ಆಗಿದೆ. ನಮ್ಮದೇ ಲಾಸ್ಟ್ ಕಾರು. ಆ ಕಡೆಯಿಂದ ಫಸ್ಟ್ ಕಾರು, ಈ ಕಡೆಯಿಂದ ಲಾಸ್ಟ್ ಕಾರು. ನೋಡ್ಬೋದು ಯಾರೋ BJP ಅವರು ಬಂದಿದ್ದಾರೆ, ಮಿನಿಸ್ಟರ್ ಕಡೆಯವ್ರು ಯಾರೋ, ನೀವೇ ನೋಡ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಕೇರಳ ರಿಜಿಸ್ಟ್ರೇಷನ್ ಗಾಡಿ, ತಮಿಳ್ನಾಡು ರಿಜಿಸ್ಟ್ರೇಷನ್ ಗಾಡಿನೇ ಇದೆ. ಕರ್ನಾಟಕದ ಕಡಿಮೆ. ನೋಡಿ, ಬೇಕಂದ್ರೆ ನೀವು ನೋಡ್ಬೋದು ಎಲ್ಲ KL ಅಂತಾನೆ ಇದೆ. ಎಲ್ಲ KA ಎಲ್ಲೋ ಒಂದೊಂದು ಕಾಣಿಸುತ್ತೆ ಅಷ್ಟೇ. ಎಲ್ಲರೂ ದರ್ಶನಕ್ಕೆ ಹೋಗಿದ್ದಾರೆ ಆಲ್ರೆಡಿ. ಪಂಪ ಅಲ್ಲಿ ಜಾಸ್ತಿ ಜನ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ. ನೋಡ್ಬೋದು ವ್ಯೂ ಎಷ್ಟು ರಶ್ ಇದೆ ಪಂಪಲ್ಲಿ ಅಂತ. ನೀವೇ ನೋಡ್ಬೋದು ಎಷ್ಟು ಜನ ಸ್ವಾಮಿಗಳು ವೆಯ್ಟಿಂಗ್ ಇದ್ದಾರೆ. ನೋಡ್ಬೋದು ತುಂಬಾನೇ ರಶ್ ಇದೆ. ನೀವು ಕಾರ್ ನೋಡಿದ್ರೆ ನೋಡಿ, ಆ ಬ್ರಿಡ್ಜ್ ಎಲ್ಲ ಫುಲ್ಲು ತುಂಬೋಗಿದೆ. ನೀವು ನೋಡ್ಬೋದು ಫುಲ್ ಬ್ರಿಡ್ಜ್ ತುಂಬೋಗಿದೆ. ಜನ ಸ್ವಾಮಿಗಳು ಎಷ್ಟು ಜನ ಇದ್ದಾರೆ ನೋಡಿ, ಲಕ್ಷಾಂತರ ಜನ ಇದ್ದಾರೆ ಆಲ್ಮೋಸ್ಟ್. ಇವಾಗ ಯಾಕಂದ್ರೆ ಇಷ್ಟು ಬ್ಲಾಕ್ ಆಗಿರೋದು, ಟೆಂಪಲ್ ಓಪನ್ ಇಲ್ಲ, ಅಲ್ಲಿ ಯಾರನ್ನೂ ಬಿಡಲ್ಲ. ಆ ರೀಸನ್ಗೋಸ್ಕರ ಇಷ್ಟು ಬ್ಲಾಕ್ ಆಗಿದೆ. ಈ ಥರ ಬಸ್ಸಸ್ ಬರುತ್ತೆ ನೀಲಿಕಲ್ಲಿಂದ. ಆ ಬಸ್ಸಸ್ಸಲ್ಲಿ ನೀವು ಟ್ರಾವೆಲ್ ಮಾಡಬೇಕು ಶಬರಿಮಲೆಗೆ. ಡೈರೆಕ್ಟ್ ಪಾರ್ಕಿಂಗ್ ಇಲ್ಲಿ ಅವೈಲೇಬಲ್ ಇರೋಲ್ಲ. ಓನ್ಲಿ ಲೈಕ್ ನೀವು ಪರ್ಮಿಷನ್ ತೊಗೊಂಡಿದ್ರೆ ಮಾತ್ರ ಅಲೋ ಇರುತ್ತೆ. ಆಲ್ಮೋಸ್ಟ್ ಆಲು ಎಲ್ಲರೂ ಲೈಕ್ ಇದೇ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡೋದು. ನೋಡಿ ಇವಾಗ ಎಷ್ಟು ಜನ ಸ್ವಾಮಿಗಳು ಇಳಿದಿದ್ದಾರೆ. ತಿರ್ಗಾ ಇದೇ ಬಸ್ಸಲ್ಲೇ ಹೋಗ್ಬೇಕು ನೀಲಿಕಲ್ಲಲ್ಲಿ ದೊಡ್ಡ ಪಾರ್ಕಿಂಗ್ ಏರಿಯಾ ಇರುತ್ತೆ. ಅದರಿಂದ ನೀವು ಟ್ರಾವೆಲ್ ಮಾಡಬೇಕಾಗುತ್ತೆ. ನೋಡಿ ಎಲ್ಲ ಇಳಿದಿದ್ದಾರೆ. ಫುಲ್ ಜನಸಾಗರ. ನಾವಿನ್ನ ಆ ಬ್ರಿಡ್ಜ್ ಹತ್ರ ಹೋಗೋಣ, ಪಂಪ ತೋರಿಸ್ತೀನಿ. ಅದಾದ್ಮೇಲೆ ನೋಡ್ಬೋದು ಈ ಥರ ಬಸ್ಸಸ್ಸು ನಿಮಗೆ ನೀಲ್ಕಲ್ಲಿಂದ
ಪಂಪಾಗಿ ಬರುತ್ತೆ. ಪಂಪಾಗೆ ನೀಲ್ಕಲ್ಗೆ ಒಂದು 15 ಕಿಲೋಮೀಟರ್ಸು. ಅಲ್ಲೇ ಪಾರ್ಕಿಂಗ್ ಏರಿಯಾ, ಫುಲ್ ದೊಡ್ಡ ಪಾರ್ಕಿಂಗ್ ಏರಿಯಾ ನೀಲ್ಕಲ್ಗೆ ಮಾಡಿದ್ದಾರೆ. ಅಲ್ಲಿಂದ ನೀವು ಪಂಪಾಗೆ ಬಸ್ಸಲ್ಲೇ ಬರಬೇಕಾಗತ್ತೆ. ಬಸ್ಸಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ, ತುಂಬಾನೇ ರಶ್ ಇದೆ. ಯಾಕಂದ್ರೆ ಬ್ಲಾಕ್ ಆಗಿದೆ. ಇನ್ನ ಅಲ್ಲಿ ಯಾರನ್ನೂ ಇಲ್ಲಿಂದಾನೇ ಬಿಡಲ್ಲ. ಟೆಂಪಲ್ ಓಪನ್ ಆಗಿದ ತಕ್ಷಣ ಇಲ್ಲಿ ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ತುಂಬಾನೇ ಜನ ನೀವೇ ನೋಡ್ಬೋದು. ಆಲ್ಮೋಸ್ಟ್ ಬಸ್ಸಸ್ ಎಲ್ಲ ಬರ್ತಾ ಇದೆ, ಬಸ್ಸಸ್ ಎಲ್ಲ ಇಳಿತಾ ಇದೆ. ನಾವು ಹೋಗೋದಾಗಂತೂ ತುಂಬಾನೇ ರಶ್ ಇತ್ತು ಪಂಪಲ್ಲಿ. ನಾವು ಪಂಪಲ್ಲಿರೋ ರಶ್ ನೋಡ್ಬಿಟ್ಟು ದರ್ಶನ ಆಗುತ್ತಾ ಇಲ್ಲ ಅಂತಾನೆ ಯೋಚನೆ ಮಾಡಿ, ಅದಾದ್ಮೇಲೆ VIP ಲೆಟರ್ ತಗೊಂಡು ನಾವು VIP ಕ್ಯೂ ಅಲ್ಲಿ ಹೋಗೋ ಥರ ಇದು ಮಾಡಿದ್ರು ನಮ್ಮ ಫ್ರೆಂಡ್ ಅವರಪ್ಪ. ಅವರಿಂದ ತುಂಬಾನೇ ಹೆಲ್ಪ್ ಆಯಿತು. ಈ ವಿಡಿಯೋ ಮೂಲಕ ನಮ್ಮ ಫ್ರೆಂಡ್ಗೆ ಅವ್ರ ಅಪ್ಪಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದನೇ ನಮಗೆ ಬೇಗ ದರ್ಶನ ಆಗೋಕ್ಕೆ ಕಾರಣ. ಯಾಕಂದರೆ ಅವ್ರು VIP ಲೆಟ್ರ್ ತಗೊಳ್ದೇ ಇದ್ದಿದ್ರೆ ನಮ್ಗೆ 2 ದಿನ ಆಗ್ತಾಯಿತ್ತು ದರ್ಶನ ಆಗೋಕ್ಕೆ. ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಬಸ್ಸಲ್ಲಿ ಅಂತ. ಯಾಕಂದರೆ ಪಂಪಾಗೆ ಡೈರೆಕ್ಟ್ ಪಾರ್ಕಿಂಗ್ ಇಲ್ಲ, VIP ಇದ್ದರೆ ಮಾತ್ರ ಆಗೋದು. ಅದಕ್ಕೆ ಎಲ್ಲ ನೀಲ್ಕಲ್ಲಲ್ಲೇ ತಮ್ಮ ಕಾರ್ಸ್ನ TTSನ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಸ್ ಇರುತ್ತೆ. ಬಸ್ ಟಿಕೆಟು ಒಂದು 30-40 ಇರುತ್ತೆ. ಅದನ್ನು ಕೊಟ್ಟು ಬಸ್ಸಲ್ಲಿ ಬರಬೇಕಾಗುತ್ತೆ. ಇದು ಪಂಪಾಗಿ ವ್ಯವಸ್ಥೆ ಮಾಡಿದ್ದಾರೆ ನೀಲ್ಕಲ್ಲಿಂದ. ಅದಕ್ಕೆ ನೋಡಿ ಎಷ್ಟು ಜನ. ಪಂಪ ಎಲ್ಲ ತುಂಬ ಅಪ್ಡೇಟ್ ಆಗಿದೆ. ನಾವು 9th ಸ್ಟ್ಯಾಂಡರ್ಡಲ್ಲಿ ನಾನು ಬಂದಾಗ ತುಂಬಾ ಏನು ಡೆವಲಪ್ಮೆಂಟ್ ಇರಲಿಲ್ಲ. ಇವಾಗ ನೋಡಿದ್ರೆ ಫುಲ್ ಡೆವಲಪ್ಮೆಂಟು, ಫುಲ್ ಹೋಟೆಲ್ಸು, ಲಾಕರ್ಸು, ಟಾಯ್ಲೆಟ್ಸು, ಪ್ರತಿಯೊಂದು ಫುಲ್ಲು ನಿಮ್ಗೆ ಗುರ್ತೇ ಸಿಕ್ಕಲ್ಲ. ಇವಾಗಿಂದ ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ನಾವು ಅದು ಜನಗಳ ಮಧ್ಯೆ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಪಂಪದಿಂದ. ನೀವೇ ನೋಡ್ಬೋದು ವಿಡಿಯೋಲ್ಲಿ. ತುಂಬಾ ಕ್ರೌಡ್ ಇದೆ. ಈ ಫುಲ್ಲು ಕ್ರೌಡಲ್ಲಿ ಜನ ಏನೋ ಸಿಕ್ಕಾಕೊಂಡ್ರೆ ಮಕ್ಕಳು ಅಂಥವ್ರನ್ನ ಕರ್ಕೊಂಡೇ ಬರಬೇಡಿ. ಈ 19th ಜನವರಿ ಸೀಸನ್ಸಲ್ಲಿ ಆರಾಮಾಗಿ ಏಪ್ರಿಲ್ಲು ಡೇಟ್ ಓಪನ್ ಆಗುತ್ತೆ. ಡೈರಿ ತೊಗೊಂಬನ್ನಿ ಶಬರಿಮಲೆಯಿಂದ, ಒಂದು ಡೈರಿ. ಅದರಲ್ಲಿ ದೇವಸ್ಥಾನ ಓಪನಿಂಗ್ ಟೈಮಿಂಗ್ಸು, ಕ್ಲೋಸಿಂಗ್ ಟೈಮ್ಸು ಪ್ರತಿಯೊಂದು ಹಾಕಿರ್ತಾರೆ. ಅದ್ರ ಮುಖಾಂತರ ನೀವು ಪ್ಲ್ಯಾನ್ ಮಾಡಿಕೊಂಡು ಆ ಟೈಮ್ಗೆ ಹೋಗಿ. ಮಕ್ಕಳಿರೋರು ದಯವಿಟ್ಟು ಡಿಸೆಂಬರು, ಜನವರಿ ಅಂತೂ ಕರ್ಕೊಂಡೇ ಬರಬೇಡಿ. ನಾನು ಹೇಳೋದು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಮಕ್ಕಳ ಸೇಫ್ಟಿ ಮುಖ್ಯ. ಈ ಕ್ಯೂ ಅಲ್ಲಿ ಮಕ್ಕಳು ತಪ್ಪೋಗೋದು ಒಂದು ಕಡೆ ಆದರೆ, ಇನ್ನೊಂದೇನೆಂದರೆ ಏನಾನ ಆದರೆ ಹೆಚ್ಚು ಕಮ್ಮಿ ನಿಮ್ಮಿಂದ ದೇವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಅದಕ್ಕೆ ನೀವು ಆದಷ್ಟು ಮಕ್ಕಳನ್ನ ಈ ಜನವರಿ, ಡಿಸೆಂಬರ್ ಟೈಮಲ್ಲಿ ಕರ್ಕೊಂಬರ್ಬೇಡಿ. ಅದಾದಮೇಲೆ ನೋಡ್ಬೋದು ಪಂಪ ನೀರು ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಕೆಲವೊಬ್ಬರು ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಾರೆ ಹೋಟೆಲ್ ನೀರ್ಸು, ವೇಸ್ಟ್ ನೀರ್ಸು ಎಲ್ಲ ಪಂಪಾಗೆ ಬಿಡ್ತಾ ಇದ್ದಾರೆ ಡೈರೆಕ್ಟಾಗಿ. ಅದ್ರ ಬಗ್ಗೆ ಯಾವುದೋ ರೀತಿಯ ಆ್ಯಕ್ಷನ್ ತೊಗೊತಲ್ಲ ಕೇರಳ ಗೌರ್ಮೆಂಟು ಅಂತ. ಅದು ನಿಜಾನೇ. ಜಾಸ್ತಿ ಹೋಟೆಲ್ಸ್ ಪೈಪ್ಸ್ ಎಲ್ಲ ಡೈರೆಕ್ಟ್ ಪಂಪಾಗೆ ಬಿಡ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬ ಆ್ಯಕ್ಷನ್ಸ್ ತಗೋಬೇಕು. ವೇಸ್ಟ್ ನೀರೆಲ್ಲ ಯಾಕೆ ಪಂಪಾಗೆ ಸೇರಿಸ್ತಾರೆ? ದೈವದ ನದಿ ಇದು. ಆ್ಯಕ್ಚುಲಿ ಅವ್ರು ಏನು ಮಾಡಿದ್ರೂ ಅಯ್ಯಪ್ಪ ನಮ್ಗೆ ಯಾರಿಗೂ ತೊಂದರೆ ಆಗಕ್ಕೆ ಬಿಡಲ್ಲ, ನಮ್ಮನ್ನೆಲ್ಲ ಕಾಪಾಡ್ತಾರೆ. ಆದ್ರೂ ಗೌರ್ಮೆಂಟು ಇದ್ರ ಬಗ್ಗೆ ಎಲ್ಲ ಕ್ರಮ ತಗೋಬೇಕು. ನಮ್ಗೆ ಯಾವುದೇ ರೀತಿಯ ಕಾಯಿಲೆ ಬರದೇ ಇರೋ ಥರ ಅಯ್ಯಪ್ಪ ನಮ್ಮನ್ನು ಕಾಪಾಡ್ತಾರೆ. ಅದು ನಂಬಿಕೆ ಎಲ್ಲ ಜನಗಳಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದೆ. ಅವ್ರ ಪಂಪಾಗೆ ವೇಸ್ಟ್ ನೀರು ಬಿಟ್ಟಿದ ತಕ್ಷಣ ಏನು ಪಂಪ ನೀರು ಹಾಳಾಗಲ್ಲ, ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋದನ್ನು ಜನ ನಂಬ್ಕೊಂಡಿದ್ದಾರೆ. ಎಲ್ಲರೂ ನಂಬ್ಕೊಂಡಿದ್ದಾರೆ, ನಾನು ನಂಬಿದ್ದೀನಿ. ಆದರೂ ಕೇರಳ ಗೌರ್ಮೆಂಟು ಶಬರಿಮಲೆ ಬಗ್ಗೆ ತುಂಬ ಕೇರ್ಲೆಸ್ ಆಗಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ ಬರೋ ಪ್ರದೇಶ ಇದು. ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು. ತುಂಬಾ ಜನ ಕ್ರೌಡ್ ಜಾಸ್ತಿ ಇರೋ ಕಡೆ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅನುಕೂಲ ಅಂದರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಬೇಕು. ಏನು ಮಾಡ್ತಾಯಿದೆ ಅಂದರೆ ಗೌರ್ಮೆಂಟು ಸ್ವಲ್ಪ ಕೇರ್ಲೆಸ್ ವೇ ಅಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ. ಸಾವಿರಾರು ಭಕ್ತರು ಬರ್ತಾರೆ. ತುಂಬಾ ಡೊನೇಷನ್ನು ಪ್ರತಿಯೊಂದು ಕಲೆಕ್ಟ್ ಆಗುತ್ತೆ ಶಬರಿಮಲೆಗೆ. ತುಂಬಾ ಡೆವಲಪ್ಮೆಂಟ್ ಮಾಡ್ಬೋದು, ಆದರೆ ಇವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ಇವಾಗವರೆಗೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ನಾನು ಕೇಳ್ಕೊಳ್ಳೋದು ಒಂದು,
ಕೇರಳ ಗೌರ್ಮೆಂಟು ಆದಷ್ಟು ತುಂಬಾನೇ ಫೆಸಿಲಿಟೀಸ್ ಮಾಡಬೇಕು ಶಬರಿಮಲೆಯಲ್ಲಿ. ರೋಪ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಪ್ರತಿಯೊಂದು ಲೈಕ್ ಬೆಟ್ಟ ಹತ್ತೋರ್ಗೆ ವಯಸ್ಸಾದವರು ಎಲ್ಲ ಬರ್ತಾ ಇರ್ತಾರೆ, ಅಂಥವ್ರಿಗೆ ಒಳ್ಳೆ ಅನುಕೂಲ ಮಾಡಿಕೊಡೋ ಥರ ಮಾಡಿಕೊಡ್ಬೇಕು. ಡೋಲಿ ಇದೆ, ಡೋಲಿ ಕಾಸ್ಟು ಜಾಸ್ತಿ, ಸ್ವಲ್ಪ ಕಾಸ್ಟ್ ರೆಡ್ಯೂಸ್ ಮಾಡಿಸ್ಬೇಕು. ಲೈಕ್ ಟ್ರೈನ್ಸು ಈ ಪಳನಿಯಲ್ಲೆಲ್ಲ ಹಾಕಿದಾರಲ್ಲ ಟ್ರೈನ್ಸು, ರೋಪ್ಸು ಎಲ್ಲ ಈ ಥರ ಅರೇಂಜ್ಮೆಂಟ್ ಮಾಡಬೇಕು. ಬೆಟ್ಟಗೆ ಸ್ವಲ್ಪ ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು. ನಮ್ಮ ಇಂಡಿಯಾ ಫುಲ್ ಡೆವಲಪ್ ಆಗಬೇಕಂದ್ರೆ ಎಲ್ಲರೂ ಇನೋವೇಟಿವ್ ಆಗಿ ಥಿಂಕ್ ಮಾಡಬೇಕು. ಅದೇ ನೀವು ಬೇರೆ ದೇಶದಲ್ಲೆಲ್ಲ ನೋಡ್ಬೋದು, ರೋಪ್ ಫೆಸಿಲಿಟೀಸು ಹೆಂಗೆ ಮಾಡಿದ್ದಾರೆ, ಬ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ನಾವು ಒಂದು ಒಳ್ಳೆ ಐಡಿಯಾಸ್ನ ತಗೊಬರ್ಬೇಕು. ಆವಾಗ ನಮ್ಮ ದೇಶ ಆದಷ್ಟು ಬೇಗ ಡೆವಲಪ್ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಫೈನಲಿ ನೋಡ್ಬೋದು ನಮ್ಮ ಸ್ನಾನ ಆಯಿತು ಪಂಪಲ್ಲಿ. ಎಲ್ಲ ಇರುಮುಡಿಗೆ ಪೂಜೆ ಮಾಡಿ ಪಂಪದಿಂದ ಶಬರಿಮಲೆಗೆ 4 ಕಿಲೋಮೀಟ್ರು ಹತ್ಕೊಂಡು ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕು. ಬಿಫೋರ್ ಹೋಗೋಕ್ಕೆ ಮುಂಚೆ ಇದು ಚೆಕ್ ಇನ್ ಪಾಯಿಂಟು. ನಾವು ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರ್ತೀರಿ ಪಂಪಗೆ ಹೋಗ್ತೀರಿ ಅಂತ, ಸ್ಲಾಟ್ ಬುಕ್ ಮಾಡಿರ್ತೀರಿ ಈ ಟೈಮಿಂಗ್ಸಲ್ಲಿ. ಆ ಟೈಮಿಂಗ್ಸಲ್ಲಿ ನಾವು ಈ ಸ್ಲಾಟ್ ಮುಖಾಂತರ ಎಂಟರ್ ಆಗಿ ಅಲ್ಲಿ ನಾವು ಎಂಟರ್ ಮಾಡಿಸ್ಬೇಕಾಗುತ್ತೆ. ಅವಾಗೇ ಬಿಡೋದು. ನಿಮ್ಮ ಹತ್ರ ಸ್ಲಿಪ್ ಇರಬೇಕು. ಆಧಾರ್ ಕಾರ್ಡ್ ಇದ್ರೆ ಕೂಡ ಒರಿಜಿನಲ್ಲು ತೋರಿಸಿದ್ರೆ ಅದನ್ನು ಎಂಟರ್ ಮಾಡ್ಕೊತಾರೆ. ಅದಾದಮೇಲೆ ಇದು ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿ ಬಿಡ್ತಾರೆ. ಇದೆಲ್ಲ ಏನಕ್ಕಂದರೆ ಮಾಡ್ತಾ ಇರೋದು, ಎಷ್ಟು ಜನ ಬರ್ತಾರೆ ಶಬರಿಮಲೆಗೆ ಅಂತ ಕೇರಳ ಗೌರ್ಮೆಂಟ್ ತಿಳ್ಕೊಬೇಕು, ಲೆಕ್ಕ ಬೇಕು ಅವ್ರಿಗೆ. ಆ ರೀಸನ್ಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ. ಅದು ಆನ್ಲೈನಲ್ಲಿ ಬುಕ್ಕಿಂಗು ತುಂಬಾ ಕಷ್ಟ. ಆದರೆ ನೀವು ಏನೋ ಆನ್ಲೈನಲ್ಲಿ ಆಗಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ, ಡೈರೆಕ್ಟಾಗಿ ಇಲ್ಲಿ ಆಧಾರ್ ಕಾರ್ಡ್ ಎತ್ಕೊಂಬನ್ನಿ, ನಿಮ್ಮ ಆಧಾರ್ ಕಾರ್ಡ್ ಎಂಟರ್ ಮಾಡ್ಕೊತಾರೆ, ಬಿಡ್ತಾರೆ. ಫೈನಲಿ ನಮ್ಮ ಸ್ಲಿಪ್ಪನ್ನು ನಾವು ಎಂಟರ್ ಮಾಡಿಸಿ, ನಾವು ಬುಕ್ ಮಾಡಿದ್ರಿ ಆನ್ಲೈನಲ್ಲಿ, ಅದನ್ನು ಎಂಟರ್ ಮಾಡಿಸಿ ನಾವು ಹೋಗ್ತಾ ಇದ್ದೀವಿ. ನೋಡ್ಬೋದು ಬಿಟ್ಟಿದ್ದಾರೆ, ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಬೆಳಿಗ್ಗೆ ಸುಪ್ರಭಾತ ಆಗ್ತಾರೆ ಅಯ್ಯಪ್ಪಗೆ, ಕೇಳಿಸ್ಕೊಳ್ಳಿ ವಿಡಿಯೋ. ಗಣಪತಿಗೆ ಯಾವುದೇ ವಿಘ್ನ ಹಿಂಗೆ ಆಗಬಾರ್ದು ಅಂತ ತೆಂಗಿನಕಾಯಿ ಹೊಡೆದು ಮುಂದೆ ಹೋಗೋದು. ಇವಾಗ ನಾವು ಕನ್ಯಾಮೂಲೆ ಗಣಪತಿಗೆ ಹೋಗ್ತಾ ಇದ್ದೀವಿ. ಫೈನಲಿ ನೋಡ್ಬೋದು, ನಾವು ಕನ್ಯಾಮೂಲೆ ಗಣಪತಿಯ ಟೆಂಪಲ್ಗೆ ಬಂದಿದ್ದೀವಿ. ಏನಂದರೆ ಫಸ್ಟು ಎಲ್ಲ ಸ್ವಾಮಿಗಳು ಈ ಟೆಂಪಲ್ಗೆ ಬಂದು ಇಲ್ಲಿ ತೆಂಗಿನಕಾಯಿ ಹೊಡೆದು ಅದಾದಮೇಲೆ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡೋದು. ದೇವ್ರನ್ನೆಲ್ಲ ತೋರ್ಸೋಕ್ಕೆ ಇಲ್ಲಿ ಅಲೋ ಇಲ್ಲ ಕ್ಯಾಮ್ರಾ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ. ನೀವೇ ನೋಡ್ಬೋದು, ಇಲ್ಲಿ ಕನ್ಯಾಮೂಲೆ ಗಣಪತಿ ಟೆಂಪಲ್ ಅಲ್ಲದೆ ಅನೇಕ ಟೆಂಪಲ್ಸ್ ಇದೆ. ಲೈಕ್ ಪಾರ್ವತಿ ಅಮ್ಮನವರ ಟೆಂಪಲ್ ಆಗಿರ್ಬೋದು, ಆಂಜನೇಯ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಪ್ರತಿಯೊಂದು ಟೆಂಪಲ್ಸು ಇದೆ. ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಗಣಪತಿಗೆ ಒಂದು ತೆಂಗಿನಕಾಯಿ ಹೊಡೆದು, ಯಾವುದೇ ವಿಘ್ನ ಆಗಬಾರ್ದು ಅಂತ ಒಂದು ತೆಂಗಿನಕಾಯಿ ಹೊಡೆದು ಅದಾದಮೇಲೆ ನಮ್ಮ ಪಯಣನ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋದು. ಇದು ಪ್ರೊಸೀಜರು. ಅದಾದಮೇಲೆ ಇಲ್ಲಿ ರೆಸ್ಟ್ ದೊಡ್ಡ ಏರಿಯಾ ಇದು, ರೆಸ್ಟ್ ಮಾಡೋಕ್ಕೂ ತುಂಬಾ ದೊಡ್ಡ ಏರಿಯಾ. ಲೈಕ್ ಬೆಟ್ಟ ಹತ್ತದ್ಮೇಲೆ ಇಲ್ಲಿ ಬಂದು ಆರಾಮಾಗಿ ಮಲ್ಕೊಬೋದು. ಒಂದು ಸೊಳ್ಳೆ ಇಲ್ಲ ಇಲ್ಲಿ. ತುಂಬಾ ಒಂಥರ ತಂಪಾದ ವಾತಾವರಣದಲ್ಲಿ ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಇದು ಪಂಪಲ್ಲಿ. ನೀವೇ ನೋಡ್ಬೋದು, ಬೆಟ್ಟ ಹತ್ತಿದ್ದಾದ್ಮೇಲೆ ಇಳಿದ್ಮೇಲೆ ಕೆಳಗಡೆಗೆ ಇದು ಬೆಸ್ಟ್ ಸ್ಪಾಟು. ಇದು ತೆಂಗಿನಕಾಯಿ ಹೊಡೆಯೋ ಜಾಗ. ನೀವೇ ನೋಡ್ಬೋದು ಎಷ್ಟು ತೆಂಗಿನಕಾಯಿ ಹೊಡೆದಿದ್ದಾರೆ ಅಂತ. ನಾವು ತೆಂಗಿನಕಾಯಿ ಹೊಡೆದು ಫೈನಲಿ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅದಾದಮೇಲೆ ಅವಾಗಳಿಗೆ ನಾವು ಬೆಟ್ಟ ಹತ್ಬೇಕಾದ್ರೆ ಫಸ್ಟ್ ಸ್ಪಾಟು ನಮಗೆ ಸಿಕ್ಕೋದೆ ಅಯ್ಯಪ್ಪ ಸಿಕ್ಕಿದ ಜಾಗ. ನೀವೇ ನೋಡ್ಬೋದು, ಅಯ್ಯಪ್ಪ ಬಂದ್ಬಿಟ್ಟು ಹರಿಹರ ಪುತ್ರ.
ಶಿವ ಮತ್ತು ವಿಷ್ಣುವಿನ ಪುತ್ರ ಅಯ್ಯಪ್ಪ ಮಹಿಷಿನ ಸಂಹಾರ ಮಾಡಬೇಕು ಅಂದ್ಬಿಟ್ಟೆ ಶಿವ ಮತ್ತು ವಿಷ್ಣುವಿನ ಪುತ್ರ ಆಗಿ ಅಯ್ಯಪ್ಪನ ಜನನ ಆಗುತ್ತೆ. ಕಾಡಿನಲ್ಲಿ ರಾಜಶೇಖರ ಎಂಬ ರಾಜನಿಗೆ ಸಿಗೋ ಸ್ಪಾಟ್ ಇದು. ನೀವೇ ನೋಡ್ಬೋದು ಇಲ್ಲಿ ಮನೆ ಎಲ್ಲ ಮಾಡಿದ್ದಾರೆ. ಅದೇ ಥರ ವಿಜುವಲ್ ನಿಮಗೆ ಏನು ಅಂತ ಇದ್ರ ಹಿಸ್ಟ್ರಿ. ಇದು ಅಯ್ಯಪ್ಪನ ಮನೆ, ನೀವೇ ನೋಡ್ಬೋದು. ಇದು ಅಯ್ಯಪ್ಪ ಇದ್ದಿದ್ದ ಮನೆ. ಆಮೇಲೆ ಹುಲಿ ಮೇಲೆ ಕೂತ್ಕೊಂಡು ಬರೋದು ಎಲ್ಲ ಇಲ್ಲಿಂದಾನೆ. ಇದೇ ಸ್ಪಾಟು. ಕಾಡಲ್ಲಿ ಹುಲಿ ಅಯ್ಯಪ್ಪಗೆ ಸಿಕ್ಕಿ ಅದೆಲ್ಲ ನೀವು ಸ್ಟೋರಿ ನೋಡಿದರೆ, ಮೂವಿ ನೋಡಿದರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದೆಲ್ಲ ರಿಯಲ್ ಆಗಿ ನಡೆದಿರೋ ಘಟನೆ ಈ ಜಾಗದಲ್ಲಿ. ಅದನ್ನು ರಿಯಲಿಸ್ಟಿಕ್ ಆಗಿ ಒಂದು ಬೊಂಬೆಗಳ ಮೂಲಕ ಅಥವಾ ಒಂದು ಇದರ ಮೂಲಕ ತೋರಿಸೋದಕ್ಕೆ ಶಬರಿಮಲೆಯಲ್ಲಿ ಪಂಪಲ್ಲಿ ಈ ಥರ ಇದು ಮಾಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕ್ಯೂ ಅಲ್ಲಿ ನಾವು ಹಿಂಗೆ ಬಂದು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಮ್ಗೆ ಕಾಣೋದೆ ಈ ಸ್ಪಾಟು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಚಿಕ್ಕ ಮಕ್ಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇದೆಲ್ಲ ವಿಜುವಲ್ಸು, ನೀವೇ ನೋಡ್ಬೋದು. ಅದಾದಮೇಲೆ ನಮಗೆ ಸಿಕ್ಕೋದೆ ಮೈನ್ ಎಂಟ್ರೆನ್ಸ್. ನೀವೇ ನೋಡ್ಬೋದು. ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಎಲ್ಲ ಇರುತ್ತೆ ಪ್ರತಿಯೊಂದು. ಲೈಕ್ ಯಾವುದೇ ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಬಾರ್ದು ಅಂತ ಗೌರ್ಮೆಂಟು ಫುಲ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಸೆಕ್ಯೂರಿಟಿ ಚೆಕಪ್ಸ್ ಎಲ್ಲ ಮಾಡಿ. ಅದಾದಮೇಲೆ ಇಲ್ಲಿ 2 ಕ್ಯೂ ಇರುತ್ತೆ. ಒಂದು VIP ಕ್ಯೂ, ಇನ್ನೊಂದು ನಾರ್ಮಲ್ ಕ್ಯೂ. VIP ಕ್ಯೂ ಅಲ್ಲಿ ಹೋದರೆ ನಿಮ್ಗೆ ಏನಂದರೆ ಲೈಕ್ ಯಾವುದೇ ರೀತಿಯ ಶೆಡ್ಸ್ ಎಲ್ಲ ಇರೋಲ್ಲ, ಅವಾಯ್ಡ್ ಆಗುತ್ತೆ. ನಾರ್ಮಲ್ ಕ್ಯೂ ಅಲ್ಲಿ ಹೋದರೆ ನಿಮಗೆ ಎಲ್ಲ ರೀತಿಯ ಶೆಡ್ಸ್ ಇರುತ್ತೆ, ರಶ್ ಆಗೋ ಚಾನ್ಸಸ್ ಇರುತ್ತೆ, ದರ್ಶನ ಸ್ವಲ್ಪ ಲೇಟ್ ಆಗುತ್ತೆ. ನೀವೇ ನೋಡ್ಬೋದು. ಇವಾಗ ದೇವಸ್ಥಾನ VIP ಎಂಟ್ರಿ ಮತ್ತು ನಾರ್ಮಲ್ ಎಂಟ್ರಿ 2 ಇರುತ್ತಲ್ಲ. ನಾವಿವತ್ತು VIP ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಅದು ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವರ ರೆಕಮೆಂಡೇಶನ್ ಮೂಲಕ. ಇಲ್ಲ ಅಂದರೆ ನಾವು ನಾರ್ಮಲ್ ಕ್ಯೂ ಅಲ್ಲೇ ಹೋಗ್ಬೇಕಾಗಿತ್ತು. ಆಲ್ರೆಡಿ ನಮಗೆ ಬೇಕಾದವರು ನಾರ್ಮಲ್ ಕ್ಯೂ ಅಲ್ಲಿ ಇದ್ದಾರೆ ಜಾಸ್ತಿ ಜನ. ಅವರು 2 ದಿನ ಆಗಿದೆ ಅಂತೆ ಬಂದು. ಇನ್ನು ಕ್ಯೂ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಕ್ರೌಡ್ ಇದೆ. ನಾವು ದೇವ್ರು ನೋಡೋದು ಒಂದೇ ನಿಮಿಷ, ಆದರೆ ತುಂಬಾ ಕಷ್ಟಪಟ್ಕೊಂಡು ಹೋಗಬೇಕು. ನೀವು ಬೆಟ್ಟ ಹತ್ತೋವಾಗ ಲೈಕ್ 4 ಕಿಲೋಮೀಟರ್ಸೇ ಇರೋದು. ನಾನು ಇಷ್ಟು ದಿನ ಜಾಸ್ತಿ ಕಿಲೋಮೀಟರ್ಸ್ ಅಂದ್ಕೊಂಡಿದ್ದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ಸೇ ಇರೋದು. ಆದರೆ ನಿಮಗೆ ರೋಡ್ ಥರ ಇದ್ದರೆ 4 ಕಿಲೋಮೀಟರ್ಸ್ ಅಲ್ಲ, 10 ಕಿಲೋಮೀಟರ್ಸ್ ಬೇಕಂದರೆ ನಡೀಬೋದು. ಆದರೆ ಇದು ರೋಡು ಲೈಕ್ ಅಂಪು ಡೌನು ಈ ಥರ ಲೈಕ್ ರೌಂಡ್ ಆಫು 18 ರೌಂಡ್ ಹಾಕ್ತೀರಿ ನಾವು. 18 ರೌಂಡ್ ಬೆಟ್ಟ ಹತ್ಬೇಕಂದ್ರೆ ನಿಮಗೆ ಗೊತ್ತಲ್ಲ ಹೆಂಗಿರುತ್ತೆ ಅಂತ. 18 ರೌಂಡ್ ಹಾಕ್ತೀವಿ ಟೋಟಲು. 18 ರೌಂಡು ನಮಗೆ ತುಂಬಾ ಕಷ್ಟ ಅನಿಸುತ್ತೆ. ಲೈಕ್ ನಾರ್ಮಲ್ ರೋಡ್ಸ್ ಇದ್ದರೆ ಅವಾಗ ಆರಾಮಾಗಿ ಹೋಗ್ಬೋದು. ಈ ಥರ ಸ್ಲ್ಯಾಟು ಲೈಕ್ ಡೌನು ಈ ಥರ ಎಲ್ಲ ಇದ್ದರೆ ತುಂಬಾ ಕಷ್ಟ. ನಾವು ಹತ್ಬೇಕಾದ್ರೆ ಅಲ್ಲಲ್ಲಿ ನಾವೆಲ್ಲಿ ಕೂತ್ಕೊಂಡಿಲ್ಲ ನಾನಂತೂ. ಹಂಗೆ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ತಾಯಿದ್ರಿ. ಫುಲ್ಲು ಕಾಡಿನ ಪ್ರದೇಶ, ಪ್ರಾಣಿಗಳೆಲ್ಲ ಬಂದಿರುತ್ತೆ. ಆದರೆ ಯಾವುದೇ ಪ್ರಾಣಿ, ಯಾವುದೇ ಹುಲಿ ಆಗಿರ್ಬೋದು, ಆಮೇಲೆ ಆನೆ ಆಗಿರ್ಬೋದು, ಯಾರಿಗೂ ಇವಾಗವರೆಗೂ ತೊಂದರೆನೇ ಕೊಟ್ಟಿಲ್ಲ. ಅದು ಅಯ್ಯಪ್ಪನ ಲೀಲೆ ಆಗಿರುತ್ತೆ, ಅಯ್ಯಪ್ಪನ ಭಕ್ತಿ ಆಗಿರುತ್ತೆ. ಯಾರಿಗೂ ಯಾವುದೇ ರೀತಿಯ ತೊಂದರೆ ಹಾನಿ ಆಗಿಲ್ಲ ಇವಾಗವರೆಗೂ. ತುಂಬಾ ಸೇಫ್ಟಿಯಾಗೆ ದರ್ಶನ ಮಾಡೋವರೆಗೂ ಎಲ್ಲರಿಗೂ ಸೇಫ್ ಗಾರ್ಡಾಗೆ ಕಾಪಾಡೋದು ಅಯ್ಯಪ್ಪನ ಜವಾಬ್ದಾರಿ ಆಗಿರುತ್ತೆ. ಅಯ್ಯಪ್ಪ ಅದನ್ನು ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷವೂ. ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಫೈನಲಿ ನೋಡ್ಬೋದು ನಾವು 3 ಕಿಲೋಮೀಟ್ರ್ ಹತ್ತಿ ಇನ್ನೂ 1 ಕಿಲೋಮೀಟ್ರ್ ಇದೆ. ಹತ್ತಾ ಇದ್ದರೆ ನಮ್ಗೆ ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ನಾವು ತೊಗೊಂಡಿದ್ದು ಬೆಟ್ಟ ಹತ್ತಕ್ಕೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 2 ಅವರ್ಸ್ ತೊಗೊಂಡಿದ್ದೀವಿ. ಯಾಕಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ರಿ. ಯಾಕಂದರೆ ನಮಗೂ ಹತ್ತಿ ವಾಡಿಕೆ ಇದ್ದರೆ ನೀವೇನು ಬೇಕೋ ಮಾಡ್ಬೋದು. ನಾವು ಜಾಸ್ತಿ ವಾಕ್ ಮಾಡಿ ಎಲ್ಲ ವಾಡಿಕೆ ಇಲ್ಲ. ಪ್ರಾಕ್ಟೀಸ್ ಇದ್ದರೆ ಅವ್ರಿಗೇನೋ ಅನಿಸಲ್ಲ, ಚೆನ್ನಾಗಿರುತ್ತೆ. ಯಾಕಂದರೆ ಈ ಸ್ಲ್ಯಾಟು ಹೈಟ್ ಎಲ್ಲ ಇರುತ್ತೆ ರೋಡ್ಸು. ಏನಾನ ಒಂದು ಸ್ವಲ್ಪ, ಇವಾಗ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಫೋನಲ್ಲಿ, ಇನ್ನು ಸ್ವಲ್ಪ ಏನಾರ ಸ್ಲಿಪ್ ಆದರೆ ಫೋನು ಬಿದ್ದೋಗುತ್ತೆ, ಆಮೇಲೆ ಸಿಕ್ಕದು ಕೂಡ ಇಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ, ಬರ್ತಾ ಇದ್ದಾರೆ. ಇದು ಬರೋ ದಾರಿ ಮತ್ತು ಡೋಲಿ ಎಲ್ಲ ಇದೇ ದಾರಿಯಲ್ಲಿ ಹೋಗೋದು, VIP ದಾರಿ ಇದು. ನೀವೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇವರೆಲ್ಲ ಆಲ್ರೆಡಿ ನೈಟ್ ಹೋಗಿ 2 ದಿನ ಆಗಿರುತ್ತೆ ದರ್ಶನ ಮಾಡಿಕೊಂಡು ಇವಾಗ ಬರ್ತಾಯಿದ್ರು ವಾಪಸ್ಸು. ನೋಡೋಣ. ನಮ್ಮ ಫ್ರೆಂಡ್ ಹೇಳಿದ ಪ್ರಕಾರ ಶಬರಿಮಲೆಯಲ್ಲಿ 1 ದಿನ ಫುಲ್ ಇರ್ತೀರಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ದಿನ ಇರ್ತೀರಿ ಏನು ಅಂತ. ಶಬರಿಮಲೆಯಲ್ಲಿ ನಿದ್ದೆ ಮಾಡಬೇಕು ಅಂತ ಒಂದು ಆಸೆ ಇದೆ. ನೋಡೋಣ ಅದೆಲ್ಲ ನೆರವೇರುತ್ತಾ ಇಲ್ವಾ ಅನ್ನೋದನ್ನು ನೋಡೋಣ ಬನ್ನಿ. ಫೈನಲಿ ನೀವೇ ನೋಡ್ಬೋದು ಹೋಗ್ತಾ ಇದ್ದೀವಿ. 400 ಮೀಟರ್ಸಲ್ಲಿ ಇದ್ದೀವಿ ಟೆಂಪಲ್ಗೆ.
ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. 2 ಅವರ್ಸಲ್ಲಿ ನಾವು ರೀಚ್ ಆದ್ವಿ. ನೋಡ್ಬೋದು ವಿಡಿಯೋ ಅಲ್ಲಿ ಎಷ್ಟು ಜನ ಇದ್ದಾರೆ. ತುಂಬಾ ಜನಸಾಗರ. ಅಯ್ಯಪ್ಪನ ಲೀಲೆ ತುಂಬಾ ಅಪಾರವಾದದ್ದು. ತುಂಬಾ ಭಕ್ತಿಯಿಂದ, ತುಂಬಾ ಶ್ರದ್ಧೆಯಿಂದ ಯಾರು ರಥ ಮಾಡ್ತಾರೋ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. 200 ಮೀಟ್ರ್ ಇದೆ ಅಷ್ಟೇ. ನೋಡ್ಬೋದು ಫೈನಲಿ 200 ಮೀಟ್ರಿಗೆ ಬಂದ್ರಿ. ಅದೇ ಹೆಸರು ಡೋಲಿ ಅಂತ. ಅದು ಬಂದ್ಬಿಟ್ಟು 4000 5000 ಚಾರ್ಜ್ ಮಾಡ್ತಾರೆ. ಅವರು ಅಷ್ಟೇ ತುಂಬಾ ಕಷ್ಟಪಡ್ತಾರೆ. ತುಂಬಾ ಎಫರ್ಟ್ ಆಗಿ ಕಷ್ಟಪಡ್ತಾರೆ. ಫಸ್ಟೆಲ್ಲ ಅವರೇ 10,000 ಹಂಗೆಲ್ಲ ತೊಗೊತಾ ಇದ್ರು. ಇವಾಗ ಕೇರಳ ಗೌರ್ಮೆಂಟ್ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟು ಅವ್ರನ್ನೂ ಎಂಪ್ಲಾಯೀಸ್ ಥರ ಟ್ರೀಟ್ ಮಾಡಿ ಅವ್ರಿಗೂ ಒಂದು ಪೇಮೆಂಟ್ ಕೊಟ್ಟು ಗೌರ್ಮೆಂಟೇ ಎಲ್ಲ ಕಂಟ್ರೋಲಿಗೆ ತೊಗೊಂಡಿದೆ. ಲೈಕ್ ಡೋಲಿ ಫೈನಲಿ ನೋಡ್ಬೋದು ಟೆಂಪಲ್ ಕಾಣಿಸ್ತಾ ಇದೆ. ಟೆಂಪಲ್ ಹತ್ರಕ್ಕೆ ಬರ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ. ನಾವು VIP ಅಲ್ಲಿ ಬಂದಿರೋದು ನಮ್ಮ ಪುಣ್ಯ ಅನ್ಬೋದು. ಯಾಕಂದರೆ ನಾರ್ಮಲ್ ಕ್ಯೂ ಅಲ್ಲಿ ಹೋಗಿದ್ರೆ ರಶಲ್ಲಿ ತಗಲ್ಕೊಂಡು ಫುಲ್ಲು ರಶಲ್ಲಿ ದರ್ಶನ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಡೌಟು. ಹೆಂಗಿದ್ರೂ ಆಗುತ್ತೆ, ಯಾಕಂದರೆ 19th ಲಾಸ್ಟ್ ಅಲ್ಲ. ಆದರೆ ಸ್ವಲ್ಪ ತುಂಬ ಲೇಟ್ ಆಗ್ತಾಯಿತ್ತು. ನಾವಿವಾಗ ಬಂದಿರೋ ಪ್ರಕಾರ ಬೇಗ ಆಗುತ್ತೆ ಅಷ್ಟೇ. ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ಅಲ್ಲೇ ಟೆಂಪಲ್ಲು ಅಂತ. ಇನ್ನೇನು ಆಲ್ರೆಡಿ 200 ಮೀಟ್ರಲ್ಲಿ ಇದ್ದೀರಿ. ನೀವೇ ನೋಡ್ಬೋದು. ಕ್ಯೂ ಎಲ್ಲ ತೋರಿಸ್ತೀನಿ, ಜನ ಎಷ್ಟು ಜನ ಇದ್ದಾರೆ ಅಂತ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ. ಜನ ನೋಡ್ಬೋದು, ಜನ ದಟ್ಟಣೆ ಜಾಸ್ತಿ ಇದೆ. ನೋಡಿ ಇದೇ ಒಂದು ಶೆಡ್ ಇದು, ಲೈಕ್ ಟೆಂಪಲ್ ಹತ್ರ. ಇಲ್ಲೆಲ್ಲ ರೆಸ್ಟ್ ಮಾಡ್ತಾ ಇರೋರು ಮಾಡ್ತಾ ಇರ್ತಾರೆ, ಬರ್ತಾ ಇರೋರು ಬರ್ತಾ ಇರ್ತಾರೆ. ಈ ರೆಸ್ಟಲ್ಲಿ ನಿಮ್ಗೇನಾರ ಕಳ್ತನ ಆಗಿರ್ಬೋದು. ಪ್ರತಿಯೊಂದು ನೀವು ಹುಷಾರಾಗಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರಬೇಕು. ಯಾಕಂದರೆ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ನಾವು ಜವಾಬ್ದಾರಿಯುತವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ, ಜನ ದಟ್ಟಣೆ ಹೆಂಗಿದೆ ಅಂತ. ನೋಡಿ ಅದು ಕ್ಯೂ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಈ ಕಡೆ ಬಿಂದಾಸಾಗಿ ದೇವರು ನೋಡೋಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಅದು ನಾವು ಮಾಡಿರೋ ಪುಣ್ಯ, ನಮ್ಮ ಫ್ರೆಂಡ್ ಅವ್ರ ರೆಕಮೆಂಡೇಶನ್ಸಿಂದ. ಇದೊಂದೇ ನಮಗೆ ಈ ವರ್ಷ ಸಿಕ್ಕಿರೋದು ಎಕ್ಸ್ಟ್ರಾ. ಬಿಕಾಸ್ ನೋಡ್ಬೋದು ನಾವು ಯಾವಾಗೂ ಬಂದಾಗ ಪ್ರತಿ ಸತಿನೂ ನಾವು ಯಾವಾಗೂ VIP ಅಲ್ಲಿ ಹೋಗೇ ಇಲ್ಲ. ಫಸ್ಟ್ ಟೈಮ್ ಇನ್ VIP. ದಿಸ್ ಈಸ್ ದ ನೋಡ್ಬೋದು ಇದು ಮೇನ್ ಸ್ಪಾಟು. ನೋಡಿ ಇದೆ 18 ಮೆಟ್ಲು. ನೋಡಿ ಜನ ದಟ್ಟಣೆ ಹೆಂಗಿದೆ ಅಂತ. ಎಷ್ಟು ಜನ ಇದ್ದಾರೆ, ಸಾವಿರಾರು ಗಟ್ಟಲೆ ಜನ, ಲಕ್ಷಾನು ಗಟ್ಟಲೆ ಜನ ಇದ್ದಾರೆ. ನೀವೇ ನೋಡ್ಬೋದು ಹತ್ತಾ ಇದ್ದಾರೆ ಎಲ್ಲ. 18 ಮೆಟ್ಲು. 18 ಮೆಟ್ಲು ಹತ್ತದೇ ಒಂದು ಪುಣ್ಯ. 18 ಇದರಗಳ ಸಂಕೇತ ಆಗಿರುತ್ತೆ. ನೀವೇ ನೋಡ್ಬೋದು. ನಾವು ಹತ್ತೋಣ ಬನ್ನಿ 18 ಮೆಟ್ಲು. ನೋಡ್ಬೋದು ಎಷ್ಟು ಜನ ಇದ್ದಾರೆ. ಇದು ನಾರ್ಮಲ್ ಕ್ಯೂ. ಟೆಂಪಲ್ ಇವಾಗೆ ಓಪನಿಂಗ್ ಅಲ್ಲ, ಅದಕ್ಕೆ ನೈಟ್ ಎಲ್ಲ ಬಿಟ್ಟಿರಲ್ಲ. ಎಲ್ಲ ಕ್ಯೂ ಅಲ್ಲಿ ಬ್ಲಾಕ್ ಮಾಡಿರ್ತಾರೆ. ಇವಾಗ ಒಂದೇ ಸತಿ ಬಿಡ್ತಾರೆ, ಅದಕ್ಕೆ ಫುಲ್ ರಶ್ಶು. ನೋಡೋಣ ಬನ್ನಿ 18 ಮೆಟ್ಲು ಹತ್ತೋಣ. ದೇವರನ್ನ ಸ್ಮರಣೆ ಮಾಡ್ತಾ 18 ಮೆಟ್ಲು ಹತ್ತಿದ್ವಿ. ನೋಡಿ ಇದೊಂದು ಬ್ರಿಡ್ಜು. 18 ಮೆಟ್ಲು ಹತ್ತಿದ್ಮೇಲೆ ಒಂದು ರೌಂಡ್ ಬರ್ಬೇಕು ದೇವಸ್ಥಾನನ ಸುತ್ತಾಕೊಂಡು ಬರೋ ಥರ ಒಂದು ಕ್ಯೂ ಇದು. ನೋಡ್ಬೋದು ಎಷ್ಟು ಜನ ಇದ್ದಾರೆ. ನೋಡಿ ಅದೇ ಟೆಂಪಲ್ಲು, ಮೇನ್ ಟೆಂಪಲ್ಲು, ಗರ್ಭಗುಡಿ. ನೀವೇ ನೋಡ್ಬೋದು. ಟೆಂಪಲ್ ಝೂಮ್ ಆಗ್ತಾ ಇದ್ದೀನಿ. ಇದೆಲ್ಲ ವಿಡಿಯೋ ಮಾಡೋಂಗೆ ಇಲ್ಲ ಆ್ಯಕ್ಚುಲಿ. ಪೊಲೀಸ್ ನೋಡಿದ್ರೆ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ, ಕೊಡಲ್ಲ ಆಮೇಲೆ. ಅದಕ್ಕೆ ತುಂಬ ಇದು ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಾನು ಇನ್ನೂ ಅನೇಕ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮುಂದೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಅಯ್ಯಪ್ಪನ ಗರ್ಭಗುಡಿ. ನಾವು ಕರ್ನಾಟಕ ಸ್ವಾಮಿಗಳದ್ದು ಒಬ್ರದ್ದು ಯಾರ್ದೋ ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಏನಂದರೆ ಅವ್ರು ಗೋಪ್ರೋಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಅವ್ರ ಕ್ಯಾಮ್ರಾನೇ ಕಿತ್ಕೊಂಡ್ಬಿಟ್ರು. ಅವ್ರ ಗೋಪ್ರೋನೂ ಹೋಯ್ತು, ವಿಡಿಯೋನೂ ಹೋಯ್ತು, ಪ್ರತಿಯೊಂದು ಹೋಯ್ತು. ನಾವು ತುಂಬಾ ಕಷ್ಟಪಟ್ಟು, ಸೆಕ್ಯೂರಿಟಿ ಇದ್ದರೆ ಕೂಡ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀರಿ. ಇದೇ ಮೈನ್ ಟೆಂಪಲು. ನೀವೇ ನೋಡ್ಬೋದು ಹೆಂಗಿದೆ ಅಂತ. ನೋಡಿ ಪಡಿಪೂಜೆ ಇತ್ತು, ಅದಕ್ಕೆ ದೇವರಿಗೆ ಎಲ್ಲ ಇದಾಗ್ತಾ ಇದೆ. ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ. ಆಮೇಲೆ ಪಡಿಪೂಜೆ ದಿನ ವಿಶೇಷವಾದ ಅಲಂಕಾರ ಇರುತ್ತೆ ದೇವ್ರಿಗೆ. 11 ಗಂಟೆವರೆಗೂ. ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದರೆ ತುಪ್ಪದ ಅಭಿಷೇಕ. ಟೋಟಲ್ 11 ಗಂಟೆವರೆಗೂ ತುಪ್ಪದ ಅಭಿಷೇಕ ಇರುತ್ತೆ ಕಂಟಿನ್ಯೂಸ್ಸು. ಅದಾದಮೇಲೆ ದೇವರಿಗೆ ಪೇಟದ ಅಲಂಕಾರ ಮಾಡ್ತಾರೆ. ಈ ಅಲಂಕಾರನ ನೋಡೋದೇ ಒಂದು ಪುಣ್ಯ. ಅದಾದಮೇಲೆ ಪ್ರಸಾದ ಕೊಡ್ತಾರೆ ನೈವೇದ್ಯದ್ದು. ಅದೇ ನಾವಿವಾಗ ಬಾಕ್ಸಲ್ಲಿ ತರ್ತಿರಲ್ಲ ಪ್ರಸಾದ, ಅದನ್ನು ನೈವೇದ್ಯ ಮಾಡಿ ಅಲ್ಲೇ ಲೈವಲ್ಲಿ ತಿನ್ನೋದೇ ತುಂಬಾ ಚೆನ್ನಾಗಿರುತ್ತೆ. ನಮಗೂ ಆ ಪುಣ್ಯ ಈ ವರ್ಷ ಸಿಕ್ತು. ಲೈವಲ್ಲಿ ದೇವರಿಗೆ ನೈವೇದ್ಯ ಆಗಿರುವಂಥ ಪ್ರಸಾದನ ತಿಂದ್ವಿ.
ಅದಾದ್ಮೇಲೆ ತುಪ್ಪದ ಅಭಿಷೇಕ 11 ಗಂಟೆವರೆಗೂ ಇರುತ್ತೆ ಬೆಳಿಗ್ಗೆ ಎವ್ರಿ ಡೇ. ಪ್ರತಿನಿತ್ಯ ತುಪ್ಪದ ಅಭಿಷೇಕ ಆಗ್ತಾ ಇರುತ್ತೆ. ತುಪ್ಪದ ಅಭಿಷೇಕ ಕೂಡ ಒಂದು ಸಪ್ರೇಟ್ ಕ್ಯೂ ಇರುತ್ತೆ. ನೀವು ತುಪ್ಪಗೆ ಬಾಕ್ಸ್ ತಗೊಂಡು ನೀವು ಇರ್ಮುಡಿಯಲ್ಲಿ ತಗೊಂಬಂದಿರ್ತೀರಲ್ಲ ಆ ತುಪ್ಪನ ಆ ಬಾಕ್ಸಲ್ಲಿ ಹಾಕ್ಕೊಂಡು ಟೆಂಪಲ್ ಹತ್ರ ಹೋಗಿ ಅವ್ರಿಗೆ ಕೊಟ್ಟರೆ ಅವರು ದೇವ್ರ ಮೇಲೆ ಹಾಕಿರೋ ತುಪ್ಪನ ನಿಮಗೆ ಕೊಡ್ತಾರೆ. ಅದನ್ನು ನೀವು ಅಡುಗೆಗೆ ಯೂಸ್ ಮಾಡ್ಕೊಬೋದಾಗಿರುತ್ತೆ. ಕೊನೆಗೂ ದೇವ್ರ ದರ್ಶನ ಮಾಡಿಕೊಂಡು 3-4 ಸತಿ ದೇವ್ರ ದರ್ಶನ ಆದಮೇಲೆ ನಾವು ಬಂದಿದ್ದು ಮಾಲಿಕಾಪುರಂ ಟೆಂಪಲ್ಗೆ. ಮಾಲಿಕಾಪುರಂ ಟೆಂಪಲ್ ಅಂದರೆ ಮಹಿಷಿ ಟೆಂಪಲ್ಲು. ಫೈನಲಿ ಮಹಿಷಿ ಟೆಂಪಲ್ಗೆ ಬಂದು ಮಾಲಿಕಾಪುರಂ ಟೆಂಪಲ್ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಭಸ್ಮ ಕುಡಿಗೆ ಹೋಗಿದ್ದು. ಇಲ್ಲಿ ಭಸ್ಮ ಎತ್ಕೊಂಡು ಇಲ್ಲಿ ಸ್ವಲ್ಪ ಧ್ಯಾನ ಮಾಡಿ ನಮ್ಮ ಫ್ರೆಂಡವ್ರ ಅಪ್ಪಗಂತೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಂದನ್ನು ನಮಗೆ ಡೀಟೇಲಾಗಿ ಟೆಂಪಲ್ ಹಿಸ್ಟ್ರಿ ಆಗಿರ್ಬೋದು ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ರು. ಅದಾದಮೇಲೆ ನಾವು ಅನ್ನದಾನದ ಕೊಠಡಿಗೆ ಬಂದ್ರಿ ಫ್ರೆಂಡ್ಸ್. ಅನ್ನದಾನ ಕೊಠಡಿಯಲ್ಲಿ ಪ್ರತಿನಿತ್ಯ ಅನ್ನದಾನ ಇರುತ್ತೆ. ದೇವರ ಪ್ರಸಾದ ತಿನ್ನೋದೇ ಒಂದು ಪುಣ್ಯ. ಅದು ನಮಗೆ ಸಿಕ್ಕಿದೆ ಅಂದರೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ನೋಡ್ಬೋದು ಫೈನಲಿ ದೇವರ ಪ್ರಸಾದನವನ್ನು ಸ್ವೀಕರಿಸಿ ಅನ್ನದಾನ ಕೊಠಡಿಯಲ್ಲಿ ತುಂಬಾ ಸಾವಿರಗಟ್ಟಲೆ ಜನಗೆ ಪ್ರತಿನಿತ್ಯ ಅನ್ನದಾನ ನಡೀತಾ ಇರುತ್ತೆ. ಟೈಮಿಂಗ್ಸ್ ಏನಿಲ್ಲ, ಪ್ರತಿನಿತ್ಯನೂ ನಡೆಯುತ್ತೆ. ನೀವೇ ನೋಡ್ಬೋದು ಎಷ್ಟೋ ಲಕ್ಷಾಂತರ ಜನಕ್ಕೆ ಅನ್ನದಾನ ನಡೆಯುತ್ತೆ. ಅದಕ್ಕೆ ಅಯ್ಯಪ್ಪನ ಎಲ್ಲರೂ ಅನ್ನದಾನ ಪ್ರಭು ಅನ್ನೋದು. ಅನ್ನದಾನ ಪ್ರಭುವಿಗೆ ನಾವೆಲ್ಲ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಘೋಷಣೆ ಕೂಗೋಣ. ಅದಾದಮೇಲೆ ಫಸ್ಟೆಲ್ಲ ಈ ಚೌಟ್ರೀಸ್ ಎಲ್ಲ ಇರಲಿಲ್ಲ, ಇವಾಗ ಬಿಲ್ಡ್ ಮಾಡಿರೋದು ರೀಸೆಂಟಾಗೆ. ಫಸ್ಟೆಲ್ಲ ಶೆಡ್ಡಲ್ಲೇ ಆಗ್ತಾಯಿದ್ರು ಊಟ ಎಲ್ಲ. ಇವಾಗ ತುಂಬಾ ನೀಟಾಗಿ ತುಂಬಾ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇ ನೋಡ್ಬೋದು ಇದು ತುಪ್ಪ ತಂದಿರೋ ಕಾಯಿಗಳು ಹಾಕುವ ಜಾಗ. ಫೈನಲಿ ನಾವು ತುಪ್ಪ ತಂದಿರೋ ಕಾಯಿಗಳನ್ನ ತುಪ್ಪ ಎಲ್ಲ ತೆಗ್ದಿದ್ದಾದ್ಮೇಲೆ ಇದನ್ನು ಇಲ್ಲಿ ಹಾಕ್ಬಿಟ್ಟು ದೇವರಿಗೆ ಒಂದು ನಮಸ್ಕಾರ ಹಾಕಿ ಅದಾದಮೇಲೆ ನಾವು ನೆಕ್ಸ್ಟು ಹೋಗಿ ಪ್ರಸಾದ ಎಲ್ಲ ತಗೊಂಡು ನೋಡ್ಬೋದು ಟೆಂಪಲ್ಲು ಎಷ್ಟಿದೆ ಅಂತ. ಇಲ್ಲಿಂದ ವ್ಯೂ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸೆಕ್ಯೂರಿಟಿ ಇರುತ್ತೆ. ನಾವು ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕೆ ಅವ್ರ ಅವಕಾಶ ಕೊಡಲ್ಲ. ನಾನು ತುಂಬಾ ಕಷ್ಟಪಟ್ಟು ಪೊಲೀಸವರೆಲ್ಲ ಇದ್ದರೆ ಕೂಡ ಏನೋ ಆ ದೇವ್ರ ಮೇಲೆ ಧೈರ್ಯ ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ ಪೊಲೀಸರು ಇಲ್ಲೇ ಇದ್ದಾರೆ, ಆದರೆ ಕೂಡ ನಾನೇನು ಮಾತಾಡಿಲ್ಲ. ದೇವರ ದಯೆ ಅದು. ನೀವೇ ನೋಡ್ಬೋದು ಎಲ್ಲ ವಿಡಿಯೋ ಎಷ್ಟು ಜನ ಇದ್ದಾರೆ ಅಂತ. ಪಡಿ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಒಂದೆಲ್ಲ ನಿದ್ದೆ ಆಯಿತು ಶಬರಿಮಲೆಯಲ್ಲೇ. ನಿದ್ದೆ ಎಲ್ಲ ಆದಮೇಲೆ ಎದ್ದು ಫ್ರೆಶ್ ಅಪ್ ಆಗಿ ಅದಾದಮೇಲೆ ನಾವು ಪಡಿ ಪೂಜೆಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಎಲ್ಲ ಪಡಿ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ನಾವು ಬೆಟ್ಟ ಇಳೀತಾ ಇದ್ದೀವಿ. ಪ್ರಸಾದ ಎಲ್ಲ ತಗೊಂಡು ಬೆಟ್ಟ ಇಳಿಯೋದು. ಹೋಗ್ಬೇಕಾದ್ರೆ ತುಂಬಾ ಕಷ್ಟಪಟ್ಕೊಂಡು ಹೋಗ್ತೀವಿ. ಅಲ್ಲಿ ನೋಡಿದ್ರೆ ಒಂದೇ ಸೆಕೆಂಡ್ ನಾವು ದೇವ್ರನ್ನ ನೋಡೋದು. 1 ಸೆಕೆಂಡ್ಗೋಸ್ಕರ ನಾವು ಎಷ್ಟು ಕಷ್ಟಪಡಬೇಕು. ನಾವು ಈ ಕಷ್ಟ ಎಲ್ಲ ಪಟ್ಟಿರ್ತೀರಲ್ಲ, ಅಲ್ಲಿ ಅಯ್ಯಪ್ಪನ ನೋಡಿದ 1 ಸೆಕೆಂಡಲ್ಲಿ ನಮ್ಗೆ ಅಷ್ಟು ಕಷ್ಟನೂ ಹೊರ್ಟೋಗುತ್ತೆ. ನಾವು ಪಟ್ಟಿರೋ ಕಷ್ಟ ಎಲ್ಲ ನಮಗೆ ಜ್ಞಾಪಕನೇ ಇರೋಲ್ಲ. ಎಲ್ಲ ಒಂಥರ ಭಸ್ಮ ಆಗ್ದಂಗೆ ಆಗೋಗುತ್ತೆ ನಮ್ಮ ಕಷ್ಟ ಎಲ್ಲ. ಅಯ್ಯಪ್ಪನ ಮುಂದೆ ಹೋಗಿ ಅಯ್ಯಪ್ಪನ ನೋಡಿದ ತಕ್ಷಣ ಫೈನಲಿ ಆ ಖುಷಿ, ಆ ಸಮಯಗೋಸ್ಕರ ತುಂಬಾ ಕಾಯ್ತಾ ಇದ್ದೆ. ಫೈನಲಿ ಅದೆಲ್ಲ ಮುಗೀತು. ಶಬರಿಮಲೆಯಲ್ಲಿ ಒಂದಿನ ನಿದ್ದೆ ಆಯಿತು ತಂಪಾಗೆ. ಆ ಶಬರಿಮಲೆ ಅಂತ ಪುಣ್ಯ ಕ್ಷೇತ್ರದಲ್ಲಿ ನಿದ್ದೆ ಮಾಡಿರೋದು ಇದೇ ಫಸ್ಟ್ ಟೈಮು. ಜಾಸ್ತಿ ಅವರ್ ನಿದ್ದೆ ಮಾಡಿದ್ದೀನಿ. ಒಂದು 8 ಅವರ್ 9 ಅವರ್ ನಿದ್ದೆ ಮಾಡಿದ್ದೀನಿ. ಫೈನಲಿ ನಿದ್ದೆ ಮಾಡಿ ಬೆಟ್ಟ ಇಳೀತಾ ಇದ್ದೀವಿ. ನೀವೇ ನೋಡ್ಬೋದು ಇಲ್ಲೆಲ್ಲ ಹಾಕಿದ್ದಾರೆ ಬೋರ್ಡೆಲ್ಲ. ಹುಲಿ ಏನಾನ ಕಂಡು ಬಂದಲ್ಲಿ ಯಾವುದೇ ರೀತಿಯ ಇದು ಮಾಡಬೇಡಿ, ಅದೆಲ್ಲ ಅಯ್ಯಪ್ಪನ ಮಹಿಮೆ, ಏನು ನಿಮ್ಗೆ ಆಗಲ್ಲ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಹುಲಿ ಎಲ್ಲ ಅಯ್ಯಪ್ಪ ಅಂತಲೇ ಭಾವಿಸಿ ಅಂತ ಎಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಯಾವುದೇ ರೀತಿಯ ಪ್ರಾಣಿಗೆ ನೀವು ಕಿರುಕುಳ ಕೊಡೋದಾಗಿರ್ಬೋದು, ಏನು ಮಾಡಬಾರ್ದು ಅಂತ ಪ್ರತಿಯೊಂದು ಸ್ಟ್ರಿಕ್ಟಾಗಿ ಹಾಕಿದ್ದಾರೆ. ನಾವು ಅದಕ್ಕೆ ಯಾವಾಗ ತೊಂದರೆ ಕೊಡೋಲ್ವೋ ಅದು ನಮ್ಗೆ ಯಾವತ್ತೂ ಯಾವುದೇ ರೀತಿಯ ತೊಂದರೆ ಕೊಡಲ್ಲ. ನೀವೇ ನೋಡ್ಬೋದು ಹೋಟೆಲ್ಸು ಪ್ರತಿಯೊಂದು ಇದೆ ರೋಡಲ್ಲಿ. ನಾವು ಟ್ರೈ ಮಾಡಿದ್ವಿ. ಒಂದು ಬಜ್ಜಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಆಮೇಲೆ ಹಣ್ಣುಗಳಾಗಿರ್ಬೋದು, ಪ್ರತಿಯೊಂದು ಕಾಸ್ಟ್ ವೈಸ್ ಎಲ್ಲ ಜಾಸ್ತಿನೇ ಇರುತ್ತೆ.
ನಿಮಗೆ ಲೋ ಪ್ರೈಸಲ್ಲಿ ಸಿಕ್ಕಲ್ಲ. ತುಂಬಾನೇ ಕಾಸ್ಟ್ ಇರುತ್ತೆ ಫುಡ್ಸ್ ಎಲ್ಲ. ಆಮೇಲೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರ ಕೇರಳ ಅಂದ್ಬಿಟ್ಟು ಅಂತ ನೀವು ತಿಳ್ಕೊಂಡಿದ್ರೆ ಅದು ಸುಳ್ಳು. ಎಲ್ಲ ಇವಾಗ ಗೋಲ್ಡ್ ವಿನ್ನರೇ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಕೂಡ ಫುಲ್ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ಅವ್ರ ಸ್ಟೇಟಲ್ಲೇ ಅವ್ರು ಬೆಳೀತಾರೆ. ಆದ್ರೆ ಅವ್ರಿಗೆ ಕಷ್ಟ ಆಗಿದೆ ಯೂಸ್ ಮಾಡೋದು. ಯಾಕಂದ್ರೆ ರೇಟ್ ಜಾಸ್ತಿ. ಅದಕ್ಕೆ ಫಸ್ಟ್ ಎಲ್ಲ ನಾವು ಹೋಗ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೊಬ್ಬರಿ ಎಣ್ಣೆ. ಇವಾಗ ಎಲ್ಲಿ ಕೊಬ್ಬರಿ ಎಣ್ಣೆ ಅನ್ನೋದೇ ಕಾಣಿಸ್ತಾ ಇಲ್ಲ ಶಬರಿಮಲೆಯಲ್ಲಿ. ಇದೊಂದು ದೊಡ್ಡ ಚೇಂಜಸ್ ಆಗಿದೆ. ನಮಗೂ ಒಂಥರ ಫುಡ್ ತಿನ್ನಕ್ಕೆಲ್ಲ ಇಷ್ಟ ಆಗುತ್ತೆ. ನೀವು ಕೊಬ್ಬರಿ ಎಣ್ಣೆ ಅಂದ್ರೆ ಅದು ಹೆಲ್ತ್ ಪರ್ಸ್ಪೆಕ್ಟಿವ್ ಅದು ಒಳ್ಳೇದೇ. ಆದ್ರೆ ನಮ್ಗೆ ತಿಂದ ಅಭ್ಯಾಸ ಇಲ್ಲಲ್ಲ, ಅದಕ್ಕೆ ಒಂಥರ ಇದಾಗುತ್ತೆ. ಅಭ್ಯಾಸ ಇರೋರಿಗೆ ಅದು ಸರೋಗುತ್ತೆ. ನನ್ಗಂತೂ ಆಗಲ್ಲ. ಅದಕ್ಕೆ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ನಾವಂತೂ ಕೇರಳಕ್ಕೆ ಹೋದ್ರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬಂದಾಗ ನಾವು ಏನು ಫುಡ್ಡೇ ಒಂದು ಹೋಟ್ಲಿಗೂ ನಾವು ಹೋಗ್ತಾನೆ ಇರಲಿಲ್ಲ. ನಾವೆಲ್ಲ ಅಲ್ಲಿಂದಾನೇ ಚಪಾತಿ ಅದೆಲ್ಲ ತಗೊಂಡ್ಬಂದು ಅದನ್ನೇ ತಿಂತಾ ಇದ್ವಿ. ಆ ಥರ ಪರಿಸ್ಥಿತಿ. ಇವಾಗೂ ಅಷ್ಟೇ ನಮ್ಮಮ್ಮ ಚಪಾತಿ ಮಾಡಿಕೊಟ್ಟಿದ್ರು, ಅದನ್ನೇ ತಿಂದರೆ ಮಧ್ಯಾಹ್ನ ಎಲ್ಲ. ನಾವು ಕೇರಳಲ್ಲಂತೂ ಫುಡ್ಡೇ ತಿಂತಾ ಇರಲಿಲ್ಲ. ಆದರೆ ಇವಾಗೆಲ್ಲ ಚೇಂಜ್ ಆಗಿದೆ. ಫುಲ್ ಗೋಲ್ಡ್ ವಿನ್ನರೇ ಫುಲ್ ಸನ್ಫ್ಲವರ್ ಆಯಲ್ಲೇ ಯೂಸ್ ಮಾಡ್ತಾರೆ. ಯಾವುದೇ ರೀತಿಯ ನಿಮಗೆ ಪ್ರಾಬ್ಲಮ್ ಆಗಲ್ಲ. ನೀವೇ ನೋಡ್ಬೋದು. ನಾವು ಒಂದು ಸೆಲ್ಫಿ ತೊಗೊಂಡು ಇಳಿಬೇಕಾದ್ರೆ ತುಂಬ ಆರಾಮಾಗಿರುತ್ತೆ. ನಮಗೇನೋ ಅಷ್ಟು ಕಷ್ಟ ಗೊತ್ತಾಗಲ್ಲ. ಹತ್ತೋಗಿ ಗೊತ್ತಾಗೋ ಕಷ್ಟ ಇಳಿಬೇಕಾದ್ರೆ ಗೊತ್ತಾಗಲ್ಲ. ಯಾಕಂದರೆ ಸ್ವಾಮಿನ ನೋಡ್ತಿರಲ್ಲ, ಸ್ವಾಮಿನ ನೋಡಿದ ತಕ್ಷಣ ನಮಗೆ ಎಲ್ಲ ಕಷ್ಟಗಳು ನಮಗೆ ತಟ್ಟನೆ ಹೋಗ್ಬಿಡುತ್ತೆ. ನಮ್ಗೆ ಏನಾನ ಕಷ್ಟ ಇರಲಿ, ಏನಾನ ಜ್ಞಾಪಕ ಇರಲಿ, ಏನಾನ ಇರಲಿ, ಪ್ರತಿಯೊಂದು ನಮಗೆ ಮಾಯ ಆಗ್ದಂಗೆ ಆಗುತ್ತೆ ಸ್ವಾಮಿ ಹತ್ರ ಹೋಗಿದ ತಕ್ಷಣ. ಅದೊಂಥರ ಪವರು. 1 ಸೆಕೆಂಡ್ ನೋಡೋದೆ. ನನಗಂತೂ ಈ ಟೈಮು 3ರಿಂದ 4 ಸತಿ ದರ್ಶನ ಆಯಿತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇದು. ಲೈಕ್ ನಾವು ಇಷ್ಟು ಸತಿ ಹೋಗಿದ್ದೀವಿ, ಒಂದು ಸತಿ ಕೂಡ ನಮಗೆ ಒಂದೊಂದು ಸತಿನೇ ದರ್ಶನ ಆಗ್ತಾ ಇದ್ದಿದ್ದು. ಈ ಟೈಮ್ ಅಂತೂ 4 ಸತಿ ದೇವ್ರನ್ನ ದರ್ಶನ ಮಾಡಿದ್ದಕ್ಕೆ ನಾನು ನಮ್ಮ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರ ರೆಕಮೆಂಡೇಶನ್ನು ಅವರಿಂದ ನಾವು ಇವಾಗ 4 ಸತಿ ದರ್ಶನ ಮಾಡಿದ್ದೀವಿ. ಇವರೇ ನಮ್ಮ ಫ್ರೆಂಡು, ನೀವೇ ನೋಡ್ಬೋದು. ಇಲ್ಲಿ ಹಾಕಿದ್ದಾರೆ ಹುಲಿ ಅಯ್ಯಪ್ಪನ ಸಮಾನ. ಯಾವುದೇ ರೀತಿಯ ತೊಂದರೆ ನೀವು ಕೊಡಬಾರ್ದು ಹುಲಿಗೆ. ಅದು ಏನು ಮೇಯ್ನ್ಲಿ ಇದೆಲ್ಲ ಏನಕ್ಕೆ ಹಾಕಿರೋದಂದರೆ, ಕೆಲವೊಬ್ರು ಜನ ಇರ್ತಾರೆ, ಅವ್ರು ಸುಮ್ಮನೆ ಪ್ರಾಣಿಗಳನ್ನ ರೇಗಿಸೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು ಅಂತ ಇದನ್ನೆಲ್ಲ ಹಾಕಿರೋದು. ಅದ್ರ ಪಾಡ್ಗೆ ಅದನ್ನು ಬಿಟ್ಟರೆ ನಮ್ಮ ಪಾಡ್ಗೆ ನಾವಿದ್ರೆ ಅದೇನು ಮಾಡಲ್ಲ. ನಾವು ಯಾವಾಗ ಅದಕ್ಕೆ ತೊಂದರೆ ಕೊಡ್ತೀರೋ ಆವಾಗ ಅದು ನಮಗೆ ತೊಂದರೆ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಆಗಿರುತ್ತೆ, ಅಯ್ಯಪ್ಪನ ನಂಬಿಕೆ ಆಗಿರುತ್ತೆ. ಪ್ರತಿಯೊಂದು ಯಾವುದೇ ಪ್ರಾಣಿ ಹಾನಿ ಇವಾಗವರೆಗೂ ಆಗಿಲ್ಲ. ಜಾಸ್ತಿ ಪ್ರಾಣಿಗಳು ಹುಲಿನೇ ಅಡ್ಡ ಬಂದರೆ ಕೂಡ, ನಾನು ಒಂದು ವಿಡಿಯೋ ನೋಡಿದೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ, ಹುಲಿನೇ ಅಡ್ಡ ಬಂದರೆ ಕೂಡ ಅದೇನೂ ಮಾಡಿಲ್ಲ ಮಾಲೆ ಹಾಕಿರೋರಿಗೆ. ತುಂಬಾನೇ ಅದರಲ್ಲೇ ನೋಡ್ಬೋದು ನೀವು ಅಯ್ಯಪ್ಪನ ಕೃಪೆ, ಅಯ್ಯಪ್ಪನ ಲೀಲೆ, ಅಯ್ಯಪ್ಪನ ಪವರ್ ಎಷ್ಟಿದೆ ಅಂತ. ನಮ್ಗೆ ಯಾವುದೇ ರೀತಿಯ ಪ್ರಾಣಿಗಳಿಂದ ಆಗಲಿ ಏನಿಂದ ಆಗ್ಲಿನೂ ತೊಂದರೆ ಆಗಲ್ಲ. ನಾವು ಬೆಟ್ಟ ಹತ್ತಿ ಬೆಟ್ಟ ಇಳಿದು ನಮ್ಮ ಮನೆಗೆ ಸೇರೋವರೆಗೂ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಶಬರಿಮಲೆ ಯಾತ್ರೆಗೆ ಬಂದವ್ರಿಗೆ. ಇವಾಗವರೆಗೂ ಅದಾಗಿಲ್ಲ, ಮುಂದೆನೂ ಆಗೋದು ಇಲ್ಲ. ದೇವ್ರು ಅದನ್ನೆಲ್ಲ ನಮ್ಮನ್ನು ಕಾಪಾಡ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಾವು ಬೆಟ್ಟ ಇಳಿತಾ ಇದ್ವಿ. ಇಳ್ದಿದ್ದಾಯಿತು, ನೀವೇ ನೋಡ್ಬೋದು. ಒಂದು 3 ಕಿಲೋಮೀಟ್ರ್ ಇಳ್ತಿದ್ದೀವಿ. ಇಲ್ಲಿ ಎಳ್ನೀರಿತ್ತು, ನಮ್ಮ ಫ್ರೆಂಡ್ ಹೇಳಿದ್ರು ಎಳ್ನೀರು ಕುಡಿಯೋಣ ಅಂತ. ಫೈನಲಿ ನಾವು ಎಳ್ನೀರು ಕುಡ್ದು ಸ್ವಲ್ಪ ಸುಸ್ತಾಗಿತ್ತು, ಸ್ವಲ್ಪ ಎನರ್ಜಿ ಬಂತು. ಯಾಕಂದರೆ ನಾವು ಮೇಲೆ ಇಳ್ದಾಗಿಂದ ದಾರಿಯಲ್ಲೆಲ್ಲ ಅಂಗಡಿಗಳಿತ್ತು, ತಿಂದಿದ್ವಿ. ಆದರೆ ಕೂಡ ನಮಗೆ ಒಂಥರ ಆಯಾಸ ಆಗಿರುತ್ತೆ. ಅದಕ್ಕೆ ಎಳ್ನೀರು ಕುಡ್ದು ಫೈನಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರಕ್ಕೆ ಬಂದ್ವಿ. ನೀವೇ ನೋಡ್ಬೋದು, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಇದು ಎಂಡಿಂಗ್ ಪಾಯಿಂಟ್ ನಮಗೆ. ನಾವು ಯಾಕಂದರೆ ಬೆಟ್ಟ ಇಳಿತಾ ಇರೋದಲ್ಲ, ಎಂಡಿಂಗ್ ಪಾಯಿಂಟು. ನೀವೇ ನೋಡ್ಬೋದು, ಇದು ಪಂದಳ ರಾಜರ ಮನೆ. ಫೈನಲಿ ನಾವು ಹೋಗ್ತಾ ಇದ್ದೀವಿ, ನೋಡ್ಬೋದು. ಇದು ಸೆಕ್ಯೂರಿಟಿ ಚೆಕಪ್ಪು, ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ. ಫೈನಲಿ ಇದು ಕನ್ನೆಮೂಲ ಗಣಪತಿಯ ಟೆಂಪಲ್ ಹತ್ರಕ್ಕೆ ಬಂದ್ವಿ. ಫೈನಲಿ ಕನ್ನೆಮೂಲ ಗಣಪತಿ ಟೆಂಪಲ್ ಹತ್ರಕ್ಕೆ ಬಂದು ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಎಲ್ಲ ಬೆಟ್ಟ ಇಳ್ದಿರೋರೆಲ್ಲ ಇಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ನಿದ್ದೆ ಹೋಗ್ತಾರೆ. ನಾವು ಹಂಗೆ ಸ್ವಲ್ಪ ಹೊತ್ತು ಬಂದು ಆರಾಮಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಕಾಲೆಲ್ಲ ಸ್ವಲ್ಪ ನೋವಿತ್ತು ಲೈಟಾಗೆ, ಫುಲ್ ಇರಲಿಲ್ಲ, ಲೈಟಾಗಿತ್ತು. ಯಾಕಂದರೆ ನಮ್ಗೆ ಹ್ಯಾಬಿಟ್ ಇಲ್ಲ ಅಲ್ಲ ಬೆಟ್ಟ ಹತ್ತಿ ಅದಾದಮೇಲೆ ವಾಕ್ ಮಾಡಿ ಹ್ಯಾಬಿಟ್ ಇರೋರಿಗೆ ಏನೂ ಆಗಲ್ಲ. ನಾವೆಲ್ಲ ವಾಕ್ ಮಾಡಲ್ಲ ಅಷ್ಟೊಂದು ದೂರ. ಅದಕ್ಕೆ ನಮಗೆ ಸ್ವಲ್ಪ ಸುಸ್ತಾಯಿತು. ಫೈನಲಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಒಂದು 1.5 ಅವರ್ ಜನ ಎಲ್ಲ ನೋಡಿ ನಮಗೇನೋ ಒಂಥರ ಖುಷಿ, ಏನೋ ಒಂಥರ ಲಕ್ಷ ಕೋಟಿ ಸಿಕ್ತಷ್ಟು ಖುಷಿ ಆಗುತ್ತೆ ಒಂದು ಸತಿ ಅಯ್ಯಪ್ಪನ ದರ್ಶನ ಮಾಡಿದ ತಕ್ಷಣ. ಅದೇನು ಅಂತಲೇ ನಮಗೂ ಗೊತ್ತಿಲ್ಲ ಇವಾಗವರೆಗೂ. ಅಷ್ಟು ಪವರು ದೇವರಲ್ಲಿ ಪವರ್ ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು.
ಯಾವುದೇ ರೀತಿಯ ಲೈಕ್ ಸ್ಮೋಕಿಂಗ್ ಆಗಿರ್ಬೋದು ಪ್ರತಿಯೊಂದು ನೀವು ಅವಾಯ್ಡ್ ಮಾಡಬೇಕು ಮಾಲೆ ಹಾಕಿದಾಗ. ನಾನು ಬೆಟ್ಟ ಇಳಿಬೇಕಾದ್ರೆ ಜಾಸ್ತಿ ಜನನ ಗಮನಿಸಿದೆ. ಅದಕ್ಕೆ ಈ ವಿಡಿಯೋ ಮುಖಾಂತರ ಒಂದು ಅವೇರ್ನೆಸ್ ಮೆಸೇಜ್ ಸಿಕ್ಕಲಿ ಎಲ್ಲರಿಗೂ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ಮೋಕಿಂಗು ಅದೆಲ್ಲ ನೀವು ಡೈಲಿ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಮಾಲೆ ಹಾಕ್ದಾಗ ಮಾತ್ರ ತುಂಬ ಕಟ್ಟುನಿಷ್ಠೆಯಿಂದ ವ್ರತ ಮಾಡಿ. ಈ ಥರ ಎಲ್ಲ ಮಾಡೋಂಗಿದ್ರೆ ಮಾಲೆನೇ ಹಾಕಬೇಡಿ ದಯವಿಟ್ಟು. ತುಂಬ ನಿಷ್ಠೆಯಿಂದ ವ್ರತ ಮಾಡಿ. ಆವಾಗ ನಿಮಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ನೋಡ್ಬೋದು ಪಂಪ ಎಷ್ಟು ಖಾಲಿ ಇದೆ ಅಂತ ನೀವೇ ನೋಡ್ಬೋದು. ತುಂಬಾ ಖಾಲಿ ಇದೆ ಪಂಪ. ಬೆಳಿಗ್ಗೆ ಅಂತೂ ಫುಲ್ ರಶ್ ಇತ್ತು. ಇವಾಗಂತೂ ನೀವೇ ನೋಡ್ಬೋದು ಎಷ್ಟು ಖಾಲಿ ಇದೆ ಅಂತ. ಯಾಕಂದರೆ ಬೆಳಿಗ್ಗೆ ರಶ್ ಇದ್ದಿದ್ದು ಬ್ಲಾಕ್ ಆಗಿತ್ತು, ಅಲ್ಲಿ ಕ್ಯೂವಲ್ಲಿ ಬಿಟ್ಟಿರಲಿಲ್ಲ. ಇವಾಗ ಬಿಟ್ಟಿದ್ದಾರೆ, ಫುಲ್ ಖಾಲಿ ಆಗಿದೆ. ಎಲ್ಲ ಬೆಟ್ಟದ ಮೇಲೆ ಇದ್ದಾರೆ, ನೀವೇ ನೋಡ್ಬೋದು ಪಂಪಲ್ಲಿ. ತುಂಬಾ ಶೆಡ್ಡು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ತುಂಬಾ ದೊಡ್ಡ ಫೀಲ್ಡ್ ಇದೆ, ಲೈಕ್ ರೂಮ್ಸ್ ಎಲ್ಲ ಕಟ್ಬೋದು. ಅದನ್ನು ಮುಂದಿನ ದಿನಗಳಲ್ಲಿ ಕೇರಳ ಗೌರ್ಮೆಂಟು ಇದ್ರ ಬಗ್ಗೆ ಎಲ್ಲ ಕನ್ಸಿಡರೇಷನ್ ತೊಗೊಂಡು ರೂಮ್ಸ್ ಕಟ್ಟೋದಾಗಿರ್ಬೋದು, ಎಕ್ಸ್ಟ್ರಾ ಶೆಡ್ಗಳು ಹಾಕೋದಾಗಿರ್ಬೋದು ಪಂಪಲ್ಲಿ. ಯಾಕಂದರೆ ಜಾಸ್ತಿ ಜನ ಬರ್ತಾರೆ, ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ನಾವು ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿರೋದು ಗೌರ್ಮೆಂಟ್ ಕರ್ತವ್ಯ ಆಗಿರುತ್ತೆ. ತುಂಬಾ ನೋಡ್ಬೋದು ಈ ಥರ ಶೆಡ್ಗಳು ಒಂದು 3-4 ಹಾಕ್ಬಿಟ್ರೆ ಪಂಪಲ್ಲಿ, ಆವಾಗ ನಮಗೆ ಸ್ವಲ್ಪ ಜನ ರೆಸ್ಟ್ ಮಾಡೋಕ್ಕೆ ಎಲ್ಲ ಒಂಥರ ವ್ಯವಸ್ಥೆ ಮಾಡಿಕೊಟ್ಟಂಗೆ ಆಗುತ್ತೆ. ಆಲ್ರೆಡಿ ಹಾಕಿದ್ದಾರೆ, 1-2 ಹಾಕಿದ್ದಾರೆ. ಅವ್ರ ಜನ ದಟ್ಟಣೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಅರೇಂಜ್ಮೆಂಟ್ಸ್ ಮಾಡಿಸ್ಬೇಕು. ನೀವೇ ನೋಡ್ಬೋದು ಜನಗಳದೆಲ್ಲ ತುಂಬ ಜನಗಳ ದರ್ಶನ ಆಗಿದೆ, ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ, ನೀವೇ ನೋಡ್ಬೋದು. ಇದು ಪಂಪಾ ನದಿ, ಬ್ರಿಡ್ಜ್ 1 ಇದು. ಬ್ರಿಡ್ಜ್ 1 ಮೇಲೆ ಇದ್ದೀರಿ, ನೋಡ್ಬೋದು ಆ ಕಡೆ ಪಂಪಾ ನದಿ. ಎಲ್ಲ ಜನಗಳು ಹೋಗ್ತಾ ಇದ್ದಾರೆ, ತುಂಬಾ ಖುಷಿಯಿಂದ ಹೋಗ್ತಾ ಇದ್ದಾರೆ. ಯಾಕಂದರೆ ದೇವ್ರನ್ನ ನೋಡಿದ ತಕ್ಷಣ ನಮಗೆ ಆ ಆನಂದ, ಆ ಖುಷಿ ಎಲ್ಲಿಂದ ಬರುತ್ತೋ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವೇ ನೋಡ್ಬೋದು ಎಲ್ಲ ಜನಗಳು ತುಂಬ ಖುಷಿಯಿಂದ ಹೋಗ್ತಾ ಇದ್ದಾರೆ. ನಾವೆಲ್ಲ ತಿರ್ಗಾ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಏರಿಯಾಗೆ ನಮ್ಮ ಫ್ರೆಂಡ್ ಹೋದ್ರು, ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರಕ್ಕೆ ಬರ್ತಾ ಇದ್ದೀವಿ. ಯಾಕಂದರೆ ತಿರ್ಗಾ ಕಾರ್ ಪಾರ್ಕಿಂಗ್ ಏರಿಯಾ 3 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗಿ ನಾವು ತಿರ್ಗಾ ನಡ್ಕೊಂಡು ಬರೋದು ತುಂಬ ಲೇಟ್ ಆಗುತ್ತೆ. ಆ ಒಂದು ರೀಸನ್ಗೆ ನಮ್ಮ ಫ್ರೆಂಡ್ ಏನು ಹೇಳಿದ್ರಂದರೆ, ನೀವು ಹೋಗಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿರಿ, ನಾನೇ ಹೋಗಿ ಕಾರ್ ಎತ್ಕೊಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನಾವು, ನಮ್ಮ ಫ್ರೆಂಡ್ ಅವ್ರ ಅಪ್ಪ, ಅದಾದಮೇಲೆ ಇನ್ನೊಬ್ಬರು ಬಂದಿದ್ದರು. ಅವ್ರು 3 ಜನ, ನಾವು 3 ಜನ ಹೋಗ್ತಾ ಇದ್ದೀವಿ, ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ. ಫೈನಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಅಯ್ಯಪ್ಪನ ಸ್ಟ್ಯಾಚು, ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟ್ಯಾಚು ಇದೆ, ಅಯ್ಯಪ್ಪ ಹುಲಿ ಮೇಲೆ ಕೂತಿರೋದು, ನೀವೇ ನೋಡ್ಬೋದು. ತೋರಿಸ್ತೀನಿ ಅದನ್ನೆಲ್ಲ ಡೀಟೇಲಾಗಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಅಂತ. ಸ್ಟಾರ್ಟಿಂಗ್ ಪಾಯಿಂಟು ಫಸ್ಟ್ ವಿಡಿಯೋಸ್ ತೋರಿಸಿದ್ದೆ. ಬಸ್ಸಸ್ ನೋಡ್ಬೋದು, ಫುಲ್ ಎಂಪ್ಟಿ ಇದೆ ಬಸ್ಸಸ್ಸು. ಸ್ಟಾರ್ಟಿಂಗು ನೀಲಕಲ್ಲಿಂದ ಪಂಪಾಗಿ ಬರೋ ಬಸ್ಸಸ್ ಎಲ್ಲ ಫುಲ್ ರಶ್ಶು, ಸ್ವಾಮಿಗಳು ಬರ್ತಾನೆ ಇದ್ರು. ನೋಡಿ ಇವಾಗ ಎಷ್ಟು ಖಾಲಿ ಇದೆ ಅಂತ, ಫುಲ್ಲು ಖಾಲಿ. ಒಂದು ಬಸ್ಗೆ ಒಬ್ಬನ ಇಬ್ಬರು ಕೂತ್ಕೋಬೋದು, ಅಷ್ಟು ಖಾಲಿ ಇದೆ, ನೀವೇ ನೋಡ್ಬೋದು. ಪಾರ್ಕಿಂಗ್ ಇಲ್ಲದೆ ಇರೋರೆಲ್ಲ ಲೈಕ್ ನೀಲಕಲ್ಲಲ್ಲೇ ಪಾರ್ಕಿಂಗು. ಅದಕ್ಕೆ ಪಾರ್ಕಿಂಗ್ ನೀಲಕಲ್ಲಿಂದ ಪಂಪಾಗಿ ಬರಬೇಕಂದ್ರೆ ಬಸ್ಸಸ್ಸಲ್ಲಿ ಬರಬೇಕಾಗಿರುತ್ತೆ. ಯಾವುದೇ ರೀತಿಯ VIP ಅವ್ರಿಗೆ ಮಾತ್ರ ಇಲ್ಲಿ ಪಂಪಾಗಿ ಬಿಡೋದು ಪಾರ್ಕಿಂಗ್ಗೆ. ಇನ್ನೆಲ್ಲರೂ ನೀಲಕಲ್ಲಿಂದ ಬಸ್ಸಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನೋಡ್ಬೋದು ಅಯ್ಯಪ್ಪನ ವಿಗ್ರಹನ ಯಾರೋ ಸ್ವಾಮಿಗಳು ಎತ್ಕೊಂಬಂದಿದ್ರು. ಅವ್ರೇನೋ ಅವ್ರ ಹರಕೆ ಇತ್ತಂತೆ ದೇವಸ್ಥಾನದಲ್ಲಿ ವಿಗ್ರಹ ಇಡಬೇಕು ಅಂತ. ಅದಕ್ಕೆ ಆ ವಿಗ್ರಹನ ಶಬರಿಮಲೆಗೆ ಎತ್ಕೊಂಬಂದು ಪೂಜೆ ಮಾಡಿಸ್ಕೊಂಡು ಇವಾಗ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದರ ದರ್ಶನ ಆಯಿತು. ಅದಾದಮೇಲೆ ನಾವು ಸ್ವಾಮಿಗೆ ಒಂದು ನಮಸ್ಕಾರ ಹಾಕ್ಕೊಂಡು, ಇದೆಲ್ಲ ನೋಡೋದಕ್ಕೂ ಒಂಥರ ಪುಣ್ಯ, ಒಂಥರ ನಿಮಗೆ ಒಂಥರ ಫೀಲ್ ಇದೆ ಅಲ್ಲ, ಆ ಫೀಲ್ನ ನಾನು ಹೇಳಕ್ಕೆ ನನ್ನ ಹತ್ರ ವರ್ಡ್ಸೇ ಇಲ್ಲ, ಆ ಥರ ಪರಿಸ್ಥಿತಿ. ನೀವೇ ನೋಡ್ಬೋದು. ನಮ್ಮ ಫ್ರೆಂಡ್ ಹೋಗಿದ್ದಾರೆ ಪಾರ್ಕಿಂಗ್ ಸ್ಲಾಟ್ಗೆ ಕಾರ್ ಎತ್ಕೊಬರೋಕ್ಕೆ. ತಿರ್ಗಾ ಚೆಕಪ್ಸ್ ಎಲ್ಲ ಇರುತ್ತೆ. ಅದಾದಮೇಲೆ ಆ ಚೆಕಪ್ಸ್ನೆಲ್ಲ ನೀವು ಮುಗಿಸ್ಕೊಂಡು ನೀವು ಕಾರ್ನ ಎತ್ಕೊಬರ್ಬೇಕಾಗಿರುತ್ತೆ. ಯಾಕಂದರೆ ಇದು VIPಗೆ ಮಾತ್ರ ಪರ್ಮಿಷನ್ಸ್ ಇರುತ್ತಲ್ಲ ಕಾರ್ಗೆ. ಅದಕ್ಕೆ ನೋಡ್ಬೋದು ಬಸ್ಸಸ್ ಎಲ್ಲ ಹೋಗ್ತಾ ಇದೆ, ಫುಲ್ ಖಾಲಿ ಇದೆ ಬಸ್ಸಸ್ಸು. ಫೈನಲಿ ನಮ್ಮ ಫ್ರೆಂಡ್ ಬಂದರು. ನಮ್ಮ ಫ್ರೆಂಡು ಬಂದಿದ್ದ ತಕ್ಷಣ ನಾವು ಬ್ಯಾಗ್ಗಳನ್ನೆಲ್ಲ ಕಾರಲ್ಲಿಟ್ಟು ಅದಾದಮೇಲೆ ನಮ್ಮ ಪಯಣನ ನಮ್ಮ ಊರ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್. ಅದಾದಮೇಲೆ ನಾವು ಅನೇಕ ಟೆಂಪಲ್ಗೆ ಹೋದ್ವಿ. ಅದನ್ನೆಲ್ಲ ಮುಂದಿನ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬಿಂದ ನನಗೆ ಅನೇಕ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮಾಡೋಕ್ಕೆ ಅವಕಾಶ ಸಿಗ್ದಂಗೆ ಆಗುತ್ತೆ. ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋಸ್ ಮಾಡೋಕ್ಕೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ವಿಡಿಯೋಗೆ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಎಲ್ಲರೂ ಈ ವಿಡಿಯೋ ನೋಡ್ತಾ ಇರೋರು ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಒಂದು ಕಮೆಂಟ್ ಮಾಡಿ. ಅದರಿಂದ ನನಗೆ ತುಂಬಾ ಖುಷಿ ಆಗುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಪ್ರಕಾರ ಈ ವಿಡಿಯೋ ತುಂಬಾ ಲೆಂತಿ ಇದೆ, 50 ನಿಮಿಷ ಬರುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಷಮೆ ಇರಲಿ. ಯಾಕಂದರೆ ನಾನು ಜಾಸ್ತಿ ಕಂಟೆಂಟ್ಸ್ ಇರ್ತಿದ್ದೆ, ಆದಷ್ಟು ನಾನು ಅದರಲ್ಲಿ ಫಿಲ್ಟ್ರ್ ಮಾಡಿ ಎಷ್ಟು ನನ್ನ ಕೈಯಲ್ಲಿ ಫಿಲ್ಟ್ರ್ ಆಗುತ್ತೋ ಅಷ್ಟು ಫಿಲ್ಟ್ರ್ ಮಾಡಿ ವಿಡಿಯೋ ಮಾಡಿರೋದು. ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ಟೈಮಿಂದ ಲೆಂತಿ ವಿಡಿಯೋಸ್ ಬಿಡೋಲ್ಲ, ಇದೇ ಲಾಸ್ಟು. ದಯವಿಟ್ಟು ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅಷ್ಟೇ.